ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಮರಗಳ ಮಾರಣ ಹೋಮ. ಗೃಹ ಸಚಿವರ ವಿಶೇಷ ಅಧಿಕಾರಿ ಆದೇಶವೆಂದು ಗುತ್ತಿಗೆದಾರನ ಹೇಳಿಕೆ. ರಾತ್ರೋರಾತ್ರಿ ನೂರಾರು ಮರಗಳನ್ನು ಕಡಿದ ಕಿರಾತಕರು. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿ ಗೊಲ್ಲವಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಸ್ಯೆಗಳನ್ನು ತೆರೆದಿಟ್ಟ ಮಕ್ಕಳು ಗ್ರಾಮಗಳ ಸಮಸ್ಯೆಗಳ ಪರಿಹಾರದ ಭರವಸೆ ನೀಡಿದ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು. ಮಣ್ಣು ಮಾಫಿಯಾಗೆ ಬಲಿಯಾಗುತ್ತಿರುವ ಬಾಗೇಪಲ್ಲಿಯ ರೆಡ್ಡಿ ಕೆರೆ. ಕಟ್ಟಡ ತ್ಯಾಜ್ಯ, ಮಾಂಸದ ತ್ಯಾಜ್ಯ ಕೆರೆಗೆ ತುಂಬುತ್ತಿದ್ದರೂ ಗಮನ ಹರಿಸದ ಅಧಿಕಾರಿಗಳು. ಪ್ರತಿನಿತ್ಯ ಲೋಡುಗಟ್ಟಲೆ ಮಣ್ಣು ಸಾಗಿಸುತ್ತಿದ್ದರೂ ತಿರುಗಿ ನೋಡದ ಅಧಿಕಾರಿಗಳು. ಭೂ ವಿವಾದಕ್ಕೆ ಬಲಿಯಾಯಿತು ಫಸಲು ಬಿಡುತ್ತಿದ್ದ ದ್ರಾಕ್ಷಿ ತೋಟ. ಪಕ್ಕದ ತೋಟದವರ ದ್ವೇಷಕ್ಕೆ ಸುಟ್ಟು ಭಸ್ಮವಾದ ದ್ರಾಕ್ಷಿ ಗಿಡಗಳು. ನ್ಯಾಯ ಒದಗಿಸುವಂತೆ ಪೊಲೀಸರಿಗೆ ದೂರು ನೀಡಿದ ನೊಂದ ರೈತ. ವಾರ್ತೆಗಳ ವಿವರ. ಅವರು ರಸ್ತೆ ದುರಸ್ತಿ ಮಾಡೋ ಗುತ್ತಿಗೆದಾರರು. ಅವರಿಗೆ ಮಾನವೀಯತೆ, ಪರಿಸರ ಕಾಳಜಿಗಿಂತ ತಾವು ಮಾಡೋ ಲಾಭವೇ ಮುಖ್ಯ. ಅವರು ಲಾಭ ಮಾಡಿಕೊಂಡರೆ ಯಾರಿಗೂ ತೊಂದರೆ ಇಲ್ಲ. ಕಾಮಗಾರಿ ಗುಣಮಟ್ಟ ಇಲ್ಲದಿದ್ದರೆ ಮಾತ್ರ ಆ ರಸ್ತೆಯಲ್ಲಿ ಸಂಚಾರ ಮಾಡೋ ವಾಹನ ಸವಾರರು ಪರದಾಡಬೇಕು. ಆದರೆ ರಸ್ತೆ ಅಗಲೀಕರಣದ ನೆಪದಲ್ಲಿ ಮರಗಳ ಮಾರಣ ಹೋಮ ಮಾಡಿದರೆ, ಅದರಲ್ಲೂ ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಮಾಡಿದರೆ, ಇದೇ ಅಲ್ಲಿಯೂ ಆಗಿದ್ದು ಮರ ಕಡಿದ ಕಿರಾತಕರ ವಿರುದ್ಧ ಕ್ರಮಕ್ಕೆ ಆಗ್ರಹ ವ್ಯಕ್ತವಾಗುತ್ತಿದೆ. ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರದ ಮೇಲೆ ಮಾನವ ಮಾಡುತ್ತಿರೋ ದೌರ್ಜನ್ಯ ಅಷ್ಟಿಷ್ಟಲ್ಲ. ಇನ್ನು ರಸ್ತೆ ಅಗಲೀಕರಣದ ವೇಳೆ ನಾಶ ಮಾಡಿದ ಮರಗಳನ್ನು, ಸಂಖ್ಯೆಗೆ ದುಪ್ಪಟ್ಟು ಮರಗಳನ್ನು ಗುತ್ತಿಗೆದಾರರೇ ನೆಟ್ಟು ಪೋಷಿಸಬೇಕು ಎಂಬ ನಿಯಮವಿದೆ. ಆದರೆ ದೇಶದಲ್ಲಿ ಪ್ರಸ್ತುತ ರಸ್ತೆ ಕಾಮಗಾರಿ ನಡೆಸುತ್ತಿರುವ ಯಾವುದೇ ಗುತ್ತಿಗೆದಾರ ಗಿಡ ನೆಟ್ಟು ಬೆಳೆಸಿದ ಉದಾಹರಣೆಯೇ ಇಲ್ಲ. ಇನ್ನು ಅರಣ್ಯ ಇಲಾಖೆ ಎಂಬ ಒಂದು ಸರ್ಕಾರಿ ಇಲಾಖೆ ಇದೆಯಲ್ಲ, ಅದು ಅರಣ್ಯ ವೃದ್ಧಿಸುವ ಬದಲು ನಾಶ ಮಾಡುವುದಕ್ಕಾಗಿ ಕಂಕಣ ಕಟ್ಟಿಕೊಂಡಂತಿದೆ. ಇಷ್ಟೆಲ್ಲ ಆಕ್ರೋಶ ಯಾಕೆ ಎಂದು ನಿಮಗೆ ಸಂದೇಹ ಬಂದಿರಬಹುದು. ಒಮ್ಮೆ ಇಲ್ಲಿ ನೋಡಿ. ಇಲ್ಲಿ ಮೈಗಂಟಿದ ತೊಗಟೆ ಎಲ್ಲ ಕಳಚಿಕೊಂಡು ಬೀದಿ ಬದಿ ಬಿದ್ದಿವೆಯಲ್ಲ, ಇವು ಇನ್ನೂ ಎಳಸು ಮರಗಳು. ಬೆಳೆದು ನೆರಳಿನ ಜೊತೆಗೆ ಜನರಿಗೆ ಆಮ್ಲಜನಕವನ್ನು ನೀಡಿ ಹೆಮ್ಮರಗಳಾಗಬೇಕಿತ್ತು. ಆದರೆ ಅದೇ ಅಭಿವೃದ್ಧಿಯ ಹೆಸರಿನಲ್ಲಿ ಮಾನವೀಯತೆಯ ಅರಿವಿಲ್ಲದ ಕಿರಾತಕರು ಮಾಡಿದ ಪಾಪದ ಕೆಲಸಕ್ಕೆ ಇವು ಬಲಿಯಾಗಿ ರಸ್ತೆ ಬದಿ ಬಿದ್ದಿವೆ. ಅದರಲ್ಲೂ ರಾತ್ರೋರಾತ್ರಿ ಮರಗಳನ್ನು ಕಡಿಯುವ ಮೂಲಕ ಪೈಶಾಚಿಕತೆ ಮೆರೆದಿರುವ ಕಿರಾತಕರ ವಿರುದ್ಧ ಸ್ಥಳೀಯರು ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಮಾದವಾರದಿಂದ ಗೊರವನಹಳ್ಳಿ ಮುಖ್ಯ ರಸ್ತೆಯವರೆಗೂ ರಸ್ತೆ ಎರಡೂ ಬದಿ ಇದ್ದ ನೂರಾರು ಮರಗಳನ್ನು ಕಡಿದು ನಾಶ ಮಾಡಲಾಗಿದೆ. ಅರಣ್ಯ ಇಲಾಖೆಗೆ ಸೇರಿದ ಈ ಬೃಹತ್ ನೂರಾರು ಮರಗಳನ್ನು ರಸ್ತೆ ಅಗಲೀಕರಣದ ನೆಪದಲ್ಲಿ ಕಡಿದು ಉರುಳಿಸಿದ ಗುತ್ತಿಗೆದಾರನ ಕ್ರಮಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡಲೇ ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಇನ್ನು ಬೇರೆ ದಿನಗಳಲ್ಲಿ ಮರ ಕಡಿದರೆ ಸಾರ್ವಜನಿಕರ ವಿರೋಧ ವ್ಯಕ್ತವಾಗುತ್ತದೆ ಎಂಬ ಕಾರಣದಿಂದ ಗುತ್ತಿಗೆದಾರ ರಜಾ ದಿನದಂದು ಮರಗಳ ಮಾರಣ ಹೋಮಕ್ಕೆ ಮುಂದಾಗಿದ್ದಾನೆ. ಅಲ್ಲದೆ ರಾತ್ರಿ ವೇಳೆಯಲ್ಲಿ ಮರಗಳನ್ನು ಕಡಿಯಲು ಮುಂದಾಗಿದ್ದು ಸಾರ್ವಜನಿಕರ ಗಮನಕ್ಕೆ ಬಂದಿಲ್ಲ. ಲೋಕೋಪಯೋಗಿ ಇಲಾಖೆಗೆ ಸೇರಿದ ರಸ್ತೆಯ ಅಗಲೀಕರಣದ ನೆಪ ಒಡ್ಡಿ ಜೆಸಿಬಿ ಮತ್ತು ಇಟಾಚಿಯಿಂದ ರಾತ್ರೋರಾತ್ರಿ ಗಿಡಗಳನ್ನು ದುರುಳರು ನೆಲಕ್ಕುರುಳಿಸಿದ್ದು, ಲೋಕೋಪಯೋಗಿ, ಜಿಲ್ಲಾ ಪಂಚಾಯಿತಿ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮರ ಕಡಿಯುತ್ತಿರುವ ಬಗ್ಗೆ ದೂರವಾಣಿ ಕರೆ ಮಾಡಿದರೆ ಯಾವ ಅಧಿಕಾರಿಯೂ ಕರೆ ಸ್ವೀಕರಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಅಲ್ಲದೆ ಎಲ್ಲಾ ಇಲಾಖೆ ಅಧಿಕಾರಿಗಳೊಂದಿಗೆ ಮೊದಲೇ ಚರ್ಚೆ ನಡೆಸಿ ಮರಗಳನ್ನು ಕಡಿಯಲು ಗುತ್ತಿಗೆದಾರ ಮುಂದಾಗಿರುವ ಶಂಕೆ ವ್ಯಕ್ತವಾಗಿದ್ದು, ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧವೂ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರತಿದಿನ ನಾನು ಇದೇ ರಸ್ತೆಯಲ್ಲಿ ಓಡಾಡ್ತೀನಿ. ಸುಮಾರು 2 ದಿನದಿಂದ ಮಾದವಾರದಿಂದ ಗೊರವನಹಳ್ಳಿ ಗ್ರಾಮದವರೆಗೂ
ರಸ್ತೆ ಅಗಲೀಕರಣ ಅನ್ನೋ ನೆಪದಲ್ಲಿ ನೂರಾರು ಮರಗಳನ್ನ ಮಾರಣವಾಗಿ ಹಸಿ ಮರಗಳನ್ನೇ JCB ಇಟಾಚಿ ಬಳಸ್ಬಿಟ್ಟು ಅದನ್ನೆಲ್ಲ ಕೆಡವಿದ್ದಾರೆ. ಏನಕ್ಕೆ ಅಂತಾನೂ ಗೊತ್ತಾಗ್ತಿಲ್ಲ. ಇಲ್ಲೇನು ಯಾವ ಇಂಜಿನಿಯರ್ಗಳು ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲ. ಕಾಂಟ್ರಾಕ್ಟರ್ ರೈಟರ್ ನಂಬರ್ಗಳು ಕೇಳಿದ್ರೆ ಅವರು ಕೊಡ್ತಾ ಇಲ್ಲ. ಕಾಂಟ್ರಾಕ್ಟರ್ ಯಾರು ಅಂತಾನೂ ಗೊತ್ತಿಲ್ಲ. ಡ್ರೈವರ್ನ ಕೇಳಿದ್ರೆ ಅವರು ಏನೂ ಹೇಳ್ತಾ ಇಲ್ಲ. ಇಲ್ಲಿ ಧಾರ್ಮಿಕ ಕ್ಷೇತ್ರ ಗೊರವನಹಳ್ಳಿ ಇರೋದ್ರಿಂದ ಇಲ್ಲಿ ಬರುವಂತ ಭಕ್ತಾದಿಗಳು ನೂರಾರು ಜನ ತಮ್ಮ ಊಟ ಮಾಡೋದಕ್ಕೆ ರಸ್ತೆ ಮಧ್ಯೆ ಇರ್ತಕ್ಕಂಥ ಮರಗಳನ್ನ ಆಶ್ರಯ ಪಡಿತಿದ್ರು. ಇಲ್ಲಿ ಇವಾಗ ಧಾರ್ಮಿಕ ಕ್ಷೇತ್ರಕ್ಕೆ ಬರುವಂತ ನೂರಾರು ಭಕ್ತಾದಿಗಳೇ ಹೇಳ್ತಾ ಇದ್ದಾರೆ, ಮರಗಳನ್ನ ಕಟ್ಟಿರೋದು ಮುಂದೊಂದು ದಿನ ಎಲ್ಲೂ ನಿಲ್ಲೋದಕ್ಕೆ ಆಗೋದಿಲ್ಲ. ಈಗ ಬೇಸಿಗೆ ಸ್ಟಾರ್ಟ್ ಆಗಿದೆ, ತುಂಬಾ ಜನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ. ಇಲ್ಲಿ ಅಂತಾನೆ ಹೇಳ್ತಾ ಇಲ್ಲ ಅವರು. ಯಾವ ಇಲಾಖೆ ಡ್ರೈವರ್ನ ಕೇಳಿದ್ರೆ ಅವರು, ರೈಟರ್ನ ಕೇಳಿದ್ರೆ ಅವರು ಜಿಲ್ಲಾ ಪಂಚಾಯತಿ ಅಂತ ಹೇಳ್ತಾರೆ. ನಾವು PWD ಕನ್ಸರ್ನ್ ಮಾಡಿದ್ವಿ, ನಾವು ಸಂಬಂಧಪಟ್ಟವ್ರಿಗೆಲ್ಲ ಇದನ್ನ ಮಾಡಿದೀವಿ. ನಮ್ಮ ಇಲಾಖೆಯವರು ಕೂಡ ಯಾರು ಇಲ್ಲಿಗೆ ಬಂದಿಲ್ಲ, ನೈಟ್ ಏನೋ ಬಂದಿದ್ದಾರೆ ಅಂತ ಹೇಳಿದ್ರು. ನಮ್ಮ ಡಾಕ್ಟರ್ G. ಪರಮೇಶ್ವರ್ ಅವರ ಸ್ಪೆಷಲ್ ಆಫೀಸರ್ ನಾಗಣ್ಣ ಅವರು ನನಗೆ ದೂರವಾಣಿ ಕರೆ ಮಾಡಿ ನನಗೆ ತಿಳಿಸಿರ್ತಾರೆ. ನಾನು RF ಅವ್ರಿಗೆ ಹೇಳಿದ್ದೀನಿ ಅಂತ. ನೈಟ್ ಏನೋ ಬಂದಿದ್ರು ಅಂತ ಮಾಹಿತಿ ಇದೆ. ಅವ್ರು ಸಂಬಂಧಪಟ್ಟವರು ಕಾಂಟ್ರಾಕ್ಟರ್ಗಳ ನಂಬರ್ಗಳನ್ನ ಕಲೆಕ್ಟ್ ಮಾಡಿ ಫೋನ್ ಮಾಡಿದ್ರು ಕೂಡ ಅವರು ಯಾವುದೇ ರೀತಿ ದೂರವಾಣಿ ಸ್ವೀಕರಿಸ್ತಾ ಇಲ್ಲ ನಂತರ. ಮನೆಯ ಮುಂದೆ ಖಾಸಗಿ ಜಾಗದಲ್ಲಿರುವ ಮರವನ್ನು ಕಡಿಯಬೇಕಾದರೂ ಅರಣ್ಯ ಇಲಾಖೆ ಅನುಮತಿ ಪಡೆಯಬೇಕು. ಆದರೆ ಸಾರ್ವಜನಿಕ ರಸ್ತೆ ಇಕ್ಕೆಲಗಳಲ್ಲಿರುವ ನೂರಾರು ಮರಗಳನ್ನು ಕಡಿಯಬೇಕಾದರೆ ಅರಣ್ಯ ಇಲಾಖೆಯ ಅನುಮತಿ ಕಡ್ಡಾಯ. ಅದರಲ್ಲೂ 2 ಅಡಿ ರಸ್ತೆ ಅಗಲೀಕರಣ ಮಾಡಲು 16 ಅಡಿ ದೂರದಲ್ಲಿರುವ ಮರಗಳನ್ನು ಕಡಿಯುತ್ತಿರುವುದಾದರೂ ಯಾಕೆ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ. ನೂರಾರು ಮರಗಳನ್ನು ಅನುಮತಿ ಇಲ್ಲದೆ ಕಡಿದಿದ್ದರೂ ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಅತ್ತ ತಿರುಗಿಯೂ ನೋಡಿಲ್ಲ. ಸಾರ್ವಜನಿಕರು ದೂರು ನೀಡಲು ಕರೆ ಮಾಡಿದರೆ ಸ್ವೀಕರಿಸಿಯೂ ಇಲ್ಲ. ಇದರಿಂದ ಅರಣ್ಯ ಇಲಾಖೆ ಅಧಿಕಾರಿಗಳ ಕುಮ್ಮಕ್ಕು ಇರುವ ಬಗ್ಗೆಯೂ ಸಾರ್ವಜನಿಕರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಪವಿತ್ರ ಪುಣ್ಯಕ್ಷೇತ್ರವಾದ ಗೊರವನಹಳ್ಳಿ ಶ್ರೀ ಮಹಾಲಕ್ಷ್ಮಿ ದೇವಾಲಯದ ಸಂಪರ್ಕ ರಸ್ತೆಯಲ್ಲಿ ತೆರಳುವ ಭಕ್ತರಿಗೆ ನೆರಳು ನೀಡುತ್ತಿದ್ದ ಮರಗಿಡಗಳನ್ನು ನಾಶ ಮಾಡಿದ ಗುತ್ತಿಗೆದಾರನ ವಿರುದ್ಧ ಭಕ್ತರು ಹಿಡಿ ಶಾಪ ಹಾಕುತ್ತಿದ್ದು, ನಿರ್ಲಕ್ಷ್ಯ ವಹಿಸಿರುವ ಅಧಿಕಾರಿಗಳ ವಿರುದ್ಧವೂ ಶಾಪ ಹಾಕುತ್ತಿದ್ದಾರೆ. ಇನ್ನು ಗೃಹ ಸಚಿವ G. ಪರಮೇಶ್ವರ್ ಅವರ ವಿಶೇಷ ಅಧಿಕಾರಿ ಹೆಸರು ಹೇಳಿಕೊಂಡು ಗುತ್ತಿಗೆದಾರ ಮರಗಳನ್ನು ಕಡಿದಿರುವ ಆರೋಪ ಕೇಳಿಬಂದಿದ್ದು, ಗೃಹ ಸಚಿವರ ಸೂಚನೆಯ ಮೇರೆಗೆ ಮರಗಳನ್ನು ಕಡಿಯಲಾಗಿದೆಯೇ ಎಂಬ ಅನುಮಾನವೂ ವ್ಯಕ್ತವಾಗುತ್ತಿದೆ. ಒಂದು ವೇಳೆ ಗೃಹ ಸಚಿವ G. ಪರಮೇಶ್ವರ್ ಅವರೇ ಮರಗಳನ್ನು ಕಡಿಯಲು ಅನುಮತಿ ನೀಡಿದ್ದಾರೆಯೇ ಎಂಬ ಸಂದೇಹವನ್ನು ಸ್ಥಳೀಯರು ವ್ಯಕ್ತಪಡಿಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, CTV ನ್ಯೂಸ್, ತುಮಕೂರು. ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿಯಿಂದ ಮಕ್ಕಳ ವಿಶೇಷ ಗ್ರಾಮ ಸಭೆಯನ್ನು ರೆಡ್ಡಿಗೊಲ್ಲವಾರಹಳ್ಳಿಯ ಸರ್ಕಾರಿ ಶಾಲೆಯ ಆವರಣದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿಗೊಲ್ಲವಾರಹಳ್ಳಿ ಸರ್ಕಾರಿ ಶಾಲೆ ಆವರಣದಲ್ಲಿ ಮಕ್ಕಳ ಗ್ರಾಮ ಸಭೆಯನ್ನು ದೊಡ್ಡಪೈಲಗುರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು. ಗ್ರಾಮ ಸಭೆ PDO ಮುನಿರಾಜು, ನೋಡಲ್ ಅಧಿಕಾರಿ R. ಭಾಸ್ಕರ್ ಸಮ್ಮುಖದಲ್ಲಿ ಅರ್ಥಪೂರ್ಣವಾಗಿ ನಡೆಯಿತು. ಈ ವೇಳೆ ಮಾತನಾಡಿದ ದೊಡ್ಡಪೈಲಗುರ್ಕಿ ಪಂಚಾಯಿತಿ PDO ಮುನಿರಾಜು, ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟ ಸರ್ಕಾರಿ ಶಾಲಾ ಮಕ್ಕಳನ್ನು ಮಕ್ಕಳ ಗ್ರಾಮ ಸಭೆಗೆ ಕರೆದಿದ್ದು, ಶಾಲೆಗಳು ಅಥವಾ ಗ್ರಾಮಗಳಲ್ಲಿ ಮೂಲ ಸೌಕರ್ಯಗಳ ಕುರಿತು ಮಕ್ಕಳೊಂದಿಗೆ ಚರ್ಚೆ ಮಾಡಿ ಸರಿಪಡಿಸಿದಾಗ ಮಕ್ಕಳ ಹಕ್ಕುಗಳನ್ನು ಅವರಿಗೆ ಮನವರಿಕೆ ಮಾಡುವಂತಾಗುತ್ತದೆ ಎಂದರು. ಮಕ್ಕಳ ಗ್ರಾಮ ಸಭೆಯಲ್ಲಿ ಮಕ್ಕಳೊಂದಿಗೆ ಚರ್ಚೆ ಮಾಡಿ ಕೆಲ ಶಾಲೆಗಳಲ್ಲಿ ಕಾಂಪೌಂಡ್ ನಿರ್ಮಾಣ, ಶಾಲೆಯ ಮುಂಭಾಗ ಚರಂಡಿಗಳು, ಶೌಚಾಲಯಗಳು, ಊರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕಗಳು, ಶಾಲೆ ಸಮಯಕ್ಕೆ ಬಸ್ ವ್ಯವಸ್ಥೆ ಮಾಡಿಕೊಡುವಂತೆ ಮಕ್ಕಳು ಕೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಗಮನ ಹರಿಸಲಾಗುವುದೆಂದರು. ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಇವತ್ತು ನಮ್ಮ ದೊಡ್ಡಬೈಲಗುರ್ಕಿ ಗ್ರಾಮ ಪಂಚಾಯತಿ ವತಿಯಿಂದ ಮಕ್ಕಳ ವಿಶೇಷ ಗ್ರಾಮ ಸಭೆ ಅಂತ ಹಮ್ಮಿಕೊಂಡಿದ್ದೀವಿ. ಇದು ಉದ್ದೇಶ ಏನಪ್ಪ ಅಂದರೆ ಅವರ ಮಕ್ಕಳ ಹಕ್ಕುಗಳನ್ನು ಅವ್ರಿಗೆ ಮನವರಿಕೆ ಮಾಡಿಕೊಡುವಂಥದ್ದು, ಮತ್ತು ಪ್ರಶ್ನೆ ಮಾಡೋವಂಥ ಮಕ್ಕಳಿಗೆ ಪ್ರಶ್ನೆ ಮಾಡಿ ಉತ್ತರ ಪಡ್ಕೊಳ್ಳೋದು, ಆ ಥರ ಪ್ರಜ್ಞಾವಂತರಾಗಬೇಕು ಅಂತ ವಿಶೇಷವಾಗಿ ಮೂಲಭೂತ ಸೌಲಭ್ಯಗಳು ಮಕ್ಕಳ ಕಡೆಯಿಂದನೇ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ
ಟೀಚರ್ಸ್ ಇರ್ಬೋದು, ಪೋಷಕರು ಇರ್ಬೋದು, ಅವರು ಅರ್ಜಿಗಳು ಕೊಡೋದು, ನಮ್ಗೆ ಈ ಥರ ಬೇಡಿಕೆ ಇದೆ ಅಂತ ಎಲ್ಲ ಸಾಮಾನ್ಯವಾಗಿ ಕೇಳ್ತಾರೆ. ಬಟ್ ಮಕ್ಕಳು ಇವತ್ತು ವಿಶೇಷ ಮಕ್ಕಳ ಸಭೆ ಉದ್ದೇಶ ಏನಪ್ಪ ಅಂದರೆ ಮಕ್ಕಳ ಕಡೆಯಿಂದನೇ ಇದು ಲಿಖಿತ ರೂಪದಲ್ಲಿ ಅರ್ಜಿಗಳು ಪಡ್ಕೊಂಡು ಅದಕ್ಕೆ ಇಲ್ಲೇ ಈ ಸ್ಪಾಟಲ್ಲೇ ಏನಾದರೂ ಪರಿಹಾರ ಸಿಕ್ಕಿದ್ರೆ ಇಲ್ಲೇ ಮಾಡೋದು, ಇಲ್ಲ ಅಂದರೆ ಆ ಸಂಬಂಧಪಟ್ಟ ಇಲಾಖೆಗೆ ನಾವೇ ನಮ್ಮ ಪಿಡಿಒ ಮುಖಾಂತರವಾಗಿರ್ಬೋದು, ನಮ್ಮ ಪಂಚಾಯತಿ ಕಡೆಯಿಂದ ಇಲ್ಲ ಅಧ್ಯಕ್ಷರ ಕಡೆಯಿಂದನೂ ಪತ್ರ ವ್ಯವಹಾರ ಮಾಡಿ ನಾವು ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಮಕ್ಕಳಿಗೆ ಭರವಸೆ ಕೊಟ್ಟು ಅವರಿಗೆ ಚೈತನ್ಯ ತುಂಬುವಂಥ ಕೆಲಸ ಮಾಡ್ತಾ ಇದ್ದೀವಿ. ಶಾಲಾ ವಿದ್ಯಾರ್ಥಿನಿ ಮಾತನಾಡಿ, ಗ್ರಾಮದಲ್ಲಿ ಕನಿಷ್ಠ 15 ದಿನಕ್ಕೆ ಒಮ್ಮೆಯಾದರೂ ಸ್ವಚ್ಛತೆ ಕಾರ್ಯ ಕೈಗೊಳ್ಳುವಂತೆ ಕೋರಿದರು. ಗ್ರಾಮ ಪಂಚಾಯಿತಿ ಅವರು ಕೈಗೊಂಡಿರುವ ಸ್ವಚ್ಛತಾ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸುವುದಾಗಿ ಹೇಳಿದರು. 15 ದಿವಸಕ್ಕೆ ಒಮ್ಮೆ ಒಂದು ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಗೆ ಹೋಗಿ ಆ ಶಾಲೆಯಲ್ಲಿ ಅವ್ರನ್ನ ಕೈ ಜೋಡಿಸಿದ್ರೆ ಅವ್ರಿಗೂ ಎಷ್ಟೋ ಸೌಲಭ್ಯಗಳಾಗ್ತವೆ. ನಮ್ಮ ಶಾಲೆಯಲ್ಲಿ ಕಸ ಹಾಕೋದಕ್ಕೆ ಜಾಗ ಇಲ್ಲ. ನಮ್ಮ ಶಾಲೆಯ ಸುತ್ತಮುತ್ತ ಎಲ್ಲ ಜಮೀನುಗಳಿವೆ. ಅದರಿಂದ ನಾವು ಕಸ ಹಾಕೋದಕ್ಕಾಗಲ್ಲ. ನಮಗೆ ಸ್ವಲ್ಪ ಇದು ಕಸದ ತೊಟ್ಟಿಗಳನ್ನು ಕೊಟ್ಟರೆ ನಾವು ಅದರಲ್ಲಿ ಹಾಕ್ಕೊಂಡು ಗೊಬ್ಬರ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಹಾಕ್ಕೊಂತೀವಿ. ಅಂಬರೀಶ್ ಎನ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಸೇರಿದಂತೆ ತಾಲೂಕಿನ ಜನತೆಗೆ ನೀರಿನ ಸಮಸ್ಯೆ ಶಾಶ್ವತವಾಗಿ ಕಾಡುತ್ತದೆ. ಈ ಭಾಗದ ಜಲಮೂಲಗಳನ್ನು ಸಂರಕ್ಷಿಸುವ ಜವಾಬ್ದಾರಿ ಪ್ರತಿಯೊಬ್ಬ ನಾಗರಿಕನ ಮೇಲೂ ಇದೆ. ಆದರೆ ಆ ಜವಾಬ್ದಾರಿ ಸಮರ್ಪಕವಾಗಿ ಪಾಲಿಸುವವರೇ ಇಲ್ಲವಾಗಿದ್ದು, ಇದು ಮತ್ತಷ್ಟು ಜಲ ಸಮಸ್ಯೆಗೆ ದೂಡುವಂತೆ ಮಾಡಿದೆ. ಇರುವ ಜಲಮೂಲಗಳನ್ನು ನಾಶಗೊಳಿಸುವ ಕೃತ್ಯಗಳೇ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಹೆಚ್ಚಾಗಿ ನಡೆಯುತ್ತಿವೆ. ಒಂದೆಡೆ ಆಡಳಿತ ನಿರ್ಲಕ್ಷ್ಯ, ಮತ್ತೊಂದೆಡೆ ಅರಿವಿದ್ದರೂ ಸ್ವಾರ್ಥಕ್ಕಿಳಿದ ನಾಗರಿಕರಿಂದಾಗಿ ಜಲಮೂಲಗಳು ನಾಶವಾಗುತ್ತಿವೆ. ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಂತೆ ಗೂಳೂರು ರಸ್ತೆ ಮಾರ್ಗದಲ್ಲಿ ರೆಡ್ಡಿ ಕೆರೆ ಇದೆ. ಈ ಕೆರೆ ಏರಿಯಾ ಇಕ್ಕೆಲೆಗಳಲ್ಲಿ ಮತ್ತು ಕೆರೆಯ ಹಲವೆಡೆ ಹಳೆ ಕಟ್ಟಡಗಳ ತ್ಯಾಜ್ಯ ಲೋಡುಗಟ್ಟಲೆ ರಾಶಿ ರಾಶಿ ಸುರಿಯಲಾಗಿದೆ. ಇದಕ್ಕೆ ತಡೆಯಬೇಕಾದವರು ಮಾತ್ರ ಅತ್ತ ಗಮನವೂ ಹರಿಸುತ್ತಿಲ್ಲ. ಹೀಗೆ ಕಟ್ಟಡ ತ್ಯಾಜ್ಯ ಸುರಿಯುತ್ತಿರುವ ಪರಿಣಾಮ ಕೆರೆಯ ಕೆಲ ಭಾಗ ಹೂಳು ತುಂಬಿಕೊಂಡಂತಾಗಿದೆ. ಸಾಲದೆಂಬಂತೆ ಜೊತೆಗೆ ಚಿಕನ್, ಮಟನ್, ತರಕಾರಿ ತ್ಯಾಜ್ಯವನ್ನು ಮೂಟೆಗಳಲ್ಲಿ ತಂದು ಇದೇ ಕೆರೆಗೆ ಉರುಳಿಸಲಾಗಿದೆ. ಇದರಿಂದಾಗಿ ಏರಿ ಮೇಲಿನ ರಸ್ತೆಯಲ್ಲಿ ಸಂಚರಿಸುವವರು ಮೂಗು ಮುಚ್ಚಿಕೊಂಡು ಓಡಾಡುವಂತಾಗಿದೆ. ರೆಡ್ಡಿ ಕೆರೆಯಲ್ಲಿ 16 ಮೀಟರ್ ಆಳಕ್ಕೆ ಮಣ್ಣು ತೆಗೆಯಲಾಗಿದೆ. ಪಟ್ಟಣದ ಅಡಿಪಾಯಗಳಿಗೆ ತುಂಬಲು, ರಸ್ತೆ ಅಭಿವೃದ್ಧಿಗೆ, ಬಡಾವಣೆಗಳನ್ನು ಸಮತಟ್ಟು ಮಾಡುವುದು ಸೇರಿದಂತೆ ನಾನಾ ಉದ್ದೇಶಗಳಿಗೆ ಈ ಕೆರೆ ಮಣ್ಣು ಉಚಿತವಾಗಿ ಸಾಗಿಸಲಾಗುತ್ತಿದೆ. ಹೀಗೆ ಮಣ್ಣು ತೆಗೆಯುತ್ತಿರುವ ಪರಿಣಾಮ ಬೃಹತ್ ಮಟ್ಟದಲ್ಲಿ ಹೊಂಡಗಳು ನಿರ್ಮಾಣವಾಗಿವೆ. ಅಲ್ಲದೆ ಕೆರೆಯು ನೀರು ಹಿಂಗಿಸುವ ಸಾಮರ್ಥ್ಯವನ್ನು ಕೆರೆ ಅಂಗಳ ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಕೆರೆಯಲ್ಲಿ ಹೂಳೆತ್ತಲು ಇಂತಿಷ್ಟು ಪ್ರಮಾಣದಲ್ಲಿ ಮಾತ್ರ ತೆಗೆಯಬೇಕೆಂದು ನಿಯಮಗಳಿವೆ. ಆದರೆ ಅದಕ್ಕೂ ಹೆಚ್ಚು ತೆಗೆದರೆ ಜಲಮೂಲಕ್ಕೆ ತೊಂದರೆಯಾಗುತ್ತದೆ. ಆದರೆ ರೆಡ್ಡಿ ಕೆರೆಯಲ್ಲಿ ಎಲ್ಲ ನಿಯಮಗಳನ್ನು ಗಾಳಿಗೆ ತೂರಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಬಾಗೇಪಲ್ಲಿ ಪಟ್ಟಣ ಕಂಡುಕೊಂಡಿರ್ತಕ್ಕಂಥ ರೆಡ್ಡಿ ಕೆರೆ ಸರ್ವೆ ನಂಬರ್ 114ರಲ್ಲಿ ಸುಮಾರು 33 ಎಕರೆ 14 ಕುಂಟೆ ಈ ವಿಸ್ತೀರ್ಣದಲ್ಲಿ ಕೆರೆ ಇರ್ತಕ್ಕಂಥದ್ದು. ಇವತ್ತು ಈ ಕೆರೆ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದು ನಾವು ನೋಡೋದಾದರೆ, ಇವತ್ತು ಇಲ್ಲಿ ಯಥೇಚ್ಛವಾಗಿ ನಡೀತಾ ಇರತಕ್ಕಂಥ ಮರಳು ಮಾಫಿಯಾ ದಂಧೆ ಇವತ್ತು ಯಥೇಚ್ಛವಾಗಿ ನಡೀತಾ ಇದೆ. ಅಷ್ಟೇ ಇಲ್ಲ, ಇವತ್ತು ಕೆರೆ ಸಮಗ್ರವಾಗಿ ಅಭಿವೃದ್ಧಿ ಮಾಡದೆ ಇವತ್ತು ಅಭಿವೃದ್ಧಿಯಿಂದ ಕುಂಠಿತವಾಗಿದೆ. ಇವತ್ತು ತುಂಬ ಜನ ಅಧಿಕಾರಿಗಳು, ತುಂಬ ಜನ ಜನಪ್ರತಿನಿಧಿಗಳು ಇವತ್ತು ಮಾತಾಡೋದೇನೋ ನಮಗೆ ಶಾಶ್ವತ ನೀರಾವರಿ ಬೇಕು, ಕೃಷ್ಣಾ ನದಿ ನೀರಾವರಿ ಬೇಕು, ಮತ್ತು ಮೇಕೆದಾಟು ನೀರಾವರಿ ಬೇಕು ಅಂತ ದೊಡ್ಡ ದೊಡ್ಡ ನೀರಾವರಿಗಳ ಯೋಜನೆಗಳ ಬಗ್ಗೆ ಮಾತಾಡ್ತಕ್ಕಂಥ ಜನಪ್ರತಿನಿಧಿಗಳು ಇವತ್ತು ನಮ್ಮದೇ ತಾಲೂಕಿನಲ್ಲಿ, ನಮ್ಮದೇ ಪಟ್ಟಣದಲ್ಲಿರ್ತಕ್ಕಂಥ ಸಣ್ಣ ಸಣ್ಣ ಕೆರೆಗಳನ್ನು ಕೂಡ ಇವತ್ತು ಅವರು ಆ ಕೆರೆಗಳನ್ನು ಕಾಪಾಡುವಲ್ಲಿ ಇವತ್ತು ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ ಎಂದೇಳಿ ನಮಗೆ ತಿಳಿದು ಈ ಮೂಲಕ ತಿಳಿಯುತ್ತದೆ. ಯಾಕೆಂದರೆ ಇವತ್ತು ರೆಡ್ಡಿ ಕೆರೆ ಏನಿದೆ, ಈ ರೆಡ್ಡಿ ಕೆರೆಯಲ್ಲಿ ಯಥೇಚ್ಛವಾಗಿ ಮರಳು ದಂಧೆ ಒಂದು ಕಡೆ ನಡೀತಿದೆ, ಇನ್ನೊಂದು ಕಡೆ ಒತ್ತುವರಿಯಾಗಿದೆ, ಇನ್ನೊಂದು ಕಡೆ ಇವತ್ತು ಪಟ್ಟಣದಲ್ಲಿ ಬರ್ತಕ್ಕಂಥ ಎಲ್ಲ ವೇಸ್ಟ್ ನೀರನ್ನು ಇವತ್ತು ಈ ಕೆರೆಗೆ ಬಿಡುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದರ ಬಗ್ಗೆ ಯಾರು ಕೂಡ ಮಾತಾಡೋರಿಲ್ಲ, ಯಾರು ಕೂಡ ಪ್ರಶ್ನೆ ಮಾಡೋರಿಲ್ಲ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣು ಮುಚ್ಕೊಂಡಿದ್ದಾರೆ, ಕಿವಿ ಕೇಳಿದ್ರೂ ಕೂಡ ಅವರು ಕಿವಿ ಮುಚ್ಕೊಂಡಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತು ಅಧಿಕಾರಿ ಯಂತ್ರಾಂಗ ಇದೆ. ಇವತ್ತು ಇಷ್ಟೊಂದು ಯಥೇಚ್ಛವಾಗಿ ಮರಳು ದಂಧೆ ನಡೀತಾ ಇದ್ದರೆ ಅಧಿಕಾರಿಗಳು
ಏನು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವು ಪ್ರಶ್ನೆ ಮಾಡ್ತಾ ಇರ್ತೀವಿ. ಪಟ್ಟಣಕ್ಕೆ ಹೊಂದಿಕೊಂಡೇ ಇರುವ ಕೆರೆಯಲ್ಲಿ ಈ ಪ್ರಮಾಣದಲ್ಲಿ ತ್ಯಾಜ್ಯ ತುಂಬುವುದು, ಮಣ್ಣು ತೆಗೆಯುವುದು ಮಾಡುತ್ತಿದ್ದರೂ ಕಂದಾಯ ಇಲಾಖೆ ಸೇರಿದಂತೆ ಯಾವುದೇ ಇಲಾಖೆ ಅಧಿಕಾರಿಗಳು ಇದನ್ನು ತಡೆಯುವ ಕನಿಷ್ಠ ಪ್ರಯತ್ನವನ್ನೂ ಮಾಡಿಲ್ಲ. ಪ್ರತಿನಿತ್ಯ ಲೋಡುಗಟ್ಟಲೆ ತ್ಯಾಜ್ಯ ತಂದು ಕೆರೆಗೆ ಸುರಿಯುವುದು, ಲೋಡುಗಟ್ಟಲೆ ಮಣ್ಣು ಹೊರಸಾಗಿಸುವುದು ನಡೆಯುತ್ತಿದ್ದರೂ ಯಾವುದೇ ಅಧಿಕಾರಿ ಇದನ್ನು ತಡೆಯುವ ಕನಿಷ್ಠ ಪ್ರಯತ್ನ ಮಾಡದ ಬಗ್ಗೆ ಪರಿಸರ ಪ್ರೇಮಿಗಳು ತೀವ್ರ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ರೆಡ್ಡಿಕೆರೆ ಏರಿಯಾ ಮೇಲೆ ಗೂಳೂರು ಮಾರ್ಗವಾಗಿ ಆಂಧ್ರ ಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾದು ಹೋಗುತ್ತದೆ. ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವುದರಿಂದ ಏರಿಯಾ ಮೇಲೆ ಸುರಕ್ಷತಾ ತಡೆಗೋಡೆ ನಿರ್ಮಿಸಬೇಕಿದೆ. ಏರಿಯಾ ಮೇಲೆ 7-8 ಅಪಘಾತಗಳು ಈಗಾಗಲೇ ಸಂಭವಿಸಿವೆ. ಹಾಗಾಗಿ ಸುಸಜ್ಜಿತ ತಡೆಗೋಡೆ ನಿರ್ಮಿಸಿ ಅಪಘಾತಗಳಾಗದಂತೆ ತಡೆಯುವ ಪ್ರಯತ್ನವನ್ನು ಸಂಬಂಧಿಸಿದ ಅಧಿಕಾರಿಗಳು ಮಾಡಿಲ್ಲ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನೀರಿನ ಅಭಾವದ ನಡುವೆಯೂ ದುಬಾರಿ ಬಂಡವಾಳ ಹೂಡಿಕೆ ಮಾಡಿ ರೈತರು ಬೆಳೆದಿದ್ದ ದ್ರಾಕ್ಷಿ ಬೆಳೆಗೆ ಪಕ್ಕದ ತೋಟದವರು ಬೆಂಕಿ ಹಚ್ಚಿದ ಪರಿಣಾಮ ಲಕ್ಷಾಂತರ ರೂಪಾಯಿ ಮೌಲ್ಯದ ದ್ರಾಕ್ಷಿ ಬೆಳೆ ಸುಟ್ಟು ಭಸ್ಮವಾಗಿರುವ ಘಟನೆ ದೇವನಹಳ್ಳಿ ತಾಲೂಕಿನ ದಿನ್ನೂರು ಗ್ರಾಮದಲ್ಲಿ ನಡೆದಿದೆ. ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ದಿನ್ನೂರು ಗ್ರಾಮದ ರೈತ ಮುನಿನಾರಾಯಣ ಸ್ವಾಮಿ ಅವರಿಗೆ ಸೇರಿದ ರೆಡ್ ಗ್ಲೋಬ್ ದ್ರಾಕ್ಷಿ ತೋಟದ ಪಕ್ಕದ ತೋಟದವರು ಭೂ ವಿವಾದದ ಹಿನ್ನೆಲೆಯಲ್ಲಿ ರಾಮಚಂದ್ರಪ್ಪ, ರಾಜಣ್ಣ ಎಂಬುವವರ ಸೌದೆ ರಾಶಿ ಹಾಕಿ ಬೆಂಕಿ ಹಚ್ಚಿರುವ ಕಾರಣ ಲಕ್ಷಾಂತರ ರೂಪಾಯಿ ಮೌಲ್ಯದ ದ್ರಾಕ್ಷಿ ಗಿಡಗಳು ಸುಟ್ಟು ಹೋಗಿವೆ ಎಂದು ದಿನ್ನೂರು ಗ್ರಾಮದ ರೈತ ಮುನಿನಾರಾಯಣ ಸ್ವಾಮಿ ಪೊಲೀಸರಿಗೆ ದೂರು ನೀಡಿದ್ದಾರೆ. ಒಣಗಿರುವ ಸೌದೆಗಳಿಗೆ ರಾತ್ರಿ ವೇಳೆ ಬೆಂಕಿ ಹಚ್ಚಿರುವುದರಿಂದ ಗೊತ್ತಾಗಲಿಲ್ಲ. ತೋಟಗಳು ಊರಿನಿಂದ ಸ್ವಲ್ಪ ದೂರದಲ್ಲಿದ್ದು ಬೆಂಕಿ ಹಚ್ಚಿರುವ ಪರಿಣಾಮ ಪಕ್ಕದಲ್ಲೇ ಇದ್ದ 10ಕ್ಕೂ ಹೆಚ್ಚು ದ್ರಾಕ್ಷಿ ಗಿಡಗಳು ಸುಟ್ಟು ಹೋಗಿವೆ. ಬೆಳಿಗ್ಗೆ ಬಂದು ನೋಡಿದಾಗ ಬೆಂಕಿ ಉರಿಯುತ್ತಿತ್ತು. ತಕ್ಷಣ ಬೆಂಕಿ ನಂದಿಸಿದೆವು. ಇದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯಾಗುವುದನ್ನು ತಪ್ಪಿಸಿದೆವು. ಒಂದೊಂದು ಗಿಡಕ್ಕೆ ಸುಮಾರು 10,000ಕ್ಕೂ ಹೆಚ್ಚು ಬಂಡವಾಳ ಹೂಡಿಕೆ ಮಾಡಿದ್ದೇವೆ. 12 ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಬೆಳೆ ಉಳಿಸಿಕೊಂಡು ಬಂದಿದ್ದೇವೆ ಎಂದು ರೈತ ಅಳಲು ತೋಡಿಕೊಂಡಿದ್ದಾರೆ. 2 ವರ್ಷಗಳ ಹಿಂದೆ ದ್ರಾಕ್ಷಿ ತೋಟದಲ್ಲಿ ಬೆಳೆದಿದ್ದ ದ್ರಾಕ್ಷಿ ಗೊಂಚಲುಗಳನ್ನು ಕಿತ್ತು ಹಾಕಿದ್ದರು. ತೋಟಗಾರಿಕೆ ಬೆಳೆಗಳಿಗೆ ಕಳೆನಾಶಕ ಸಿಂಪಡಣೆ ಮಾಡಿ ಬೆಳೆ ನಾಶ ಮಾಡಿದ್ದರು. ನಾವು ಕೇಳಿದ್ದಕ್ಕೆ ತೋಟದಲ್ಲಿನ ಗಿಡಗಳನ್ನು ಕತ್ತರಿಸಿ ಹಾಕುವುದಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ಈಗ ಸುಟ್ಟು ಹೋಗಿರುವ ಗಿಡಗಳಿಂದಾಗಿ ಸುಮಾರು 1.5 ಲಕ್ಷ ರೂಪಾಯಿ ನಷ್ಟವಾಗಿದೆ. ಬೆಳೆ ನಾಶ ಮಾಡಿದವರ ವಿರುದ್ಧ ಪೊಲೀಸರು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಸ್ಥಳಕ್ಕೆ ಚನ್ನರಾಯಪಟ್ಟಣ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿಸಿದರು. ಸರ್, ಇದು 2ನೇ ಬಾರಿ ಈ ಥರ ಬೆಂಕಿ ಇಟ್ಟಿರೋದು. ಹಿಂದೆ ಒಂದ್ಸರಿ ಸುಮಾರು 700 kg ಅಷ್ಟು ದ್ರಾಕ್ಷಿ ಎಲ್ಲ ನಷ್ಟ ಆಗೈತೆ ಇದೇ ಥರ ಬೆಂಕಿ ಇಟ್ಬಿಟ್ಟು. ಈಗ ಕೇಳಿ ಬೆಂಕಿ ಇಟ್ಟವ್ರೆ. ನಾವು ಕೇಳಿದ್ರೆ ನಾವು ಇಕ್ಕೋದೆ ಗಿಡ ಕೂಡ ಕೀಳ್ತೀವಿ, ನಾವು ಮರ್ಡರ್ ಮಾಡ್ತೀವಿ ಅಂತೆಲ್ಲ ಬೆದರಿಕೆ ಆಗ್ತಾವ್ರೆ. ಈಗ ಇದು ಈ ಥರ ಆಗಿದೆ. ಈಗ ಅದೇನು ಇವತ್ತು ಕಂಪ್ಲೇಂಟ್ ಕೂಡ ಕೊಟ್ಟಿದ್ದೀವಿ. ನಮ್ಗೆ ಏನು ರಕ್ಷಣೆ ನ್ಯಾಯ ಕೊಡ್ತಾರೋ ಕೊಡಲಿ ಸರ್ಕಾರದ್ದು ಪೊಲೀಸ್ ಸ್ಟೇಷನ್. ನಮ್ಗೆ ಇವಾಗ ಅನ್ಯಾಯ ಆಗಿದೆ. ಇದು 2ನೇ ಬಾರಿ. ಬಾರಿಗೂ ನಾವು ಈ ಥರ ನೋವು ಅನುಭವಿಸೋಕೆ ರೆಡಿ ಇಲ್ಲ. ನಮ್ಮದು ದ್ರಾಕ್ಷಿ ರೆಡ್ ಗ್ಲೋಬ್. ಇವಾಗ ಸುಮಾರು ಇಲ್ಲಿ ಇವಾಗ ನೀವು ಮೀಡಿಯಮ್ ಮುಂದೆ ಒಂದು 10 ಗಿಡ ನಷ್ಟ ಆಗಿದೆ. ಹೋದ್ ಸರಿ 700 kg ದ್ರಾಕ್ಷಿ ಅಂತಂದರೆ ಇವತ್ತು 150 ರೂಪಾಯಿ ಬೆಲೆ ಅಂತಂದರೆ ಎಷ್ಟು ಯಾವ ಮಟ್ಟಕ್ಕೆ ಆಗ್ಬೋದು? ಅವತ್ತು ರಾಜಿ ಸಂಧಾನ ಮಾಡಿ ಎಲ್ಲ ಇದು ಮಾಡಿದರು. ಇವತ್ತು ನಾವು ರಾಜಿ ಸಂಧಾನ ನಮ್ಗೆ ಬೇಡ, ನಾವು ಕಾನೂನು ಏನಿದ್ರೆ ಅದಾಗಲಿ ಅಂತ ನಾವು ಇದು ಮಾಡ್ತಾಯಿದ್ವಿ, ಹೋರಾಟ ಮಾಡ್ತಾಯಿದ್ವಿ. ರಾಮಚಂದ್ರಪ್ಪನು ಮತ್ತು ಮಗ ರಾಜಣ್ಣ ಅಂತ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ. ಮೈಕ್ರೋ ಫೈನಾನ್ಸ್ ಕಿರುಕುಳದ ವಿರುದ್ಧ ಸರ್ಕಾರ ಕ್ರಮ ವಹಿಸುವ ಭರವಸೆ ನೀಡಿದರೂ ಇನ್ನೂ ನಿಂತಿಲ್ಲ ಸಂತ್ರಸ್ತರ ಸಾವುಗಳು. ಮೈಕ್ರೋ ಫೈನಾನ್ಸ್ ಎಂಬ ಪೆಡಂಭೂತದ ಕಿರುಕುಳ ತಾಳಲಾರದೆ ಊರುಗಳನ್ನು ಬಿಟ್ಟವರಿದ್ದಾರೆ. ಮತ್ತೊಂದು ಕಡೆ ಅವರ ಕಾಟಕ್ಕೆ ಜೀವ ಬಿಟ್ಟವರೂ ಇದ್ದು, ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿಯೇ ಇಂದು ಮತ್ತೊಂದು ಆತ್ಮಹತ್ಯೆಯಾಗಿದೆ. ಗ್ರಾಮೀಣರನ್ನು ಸುಲಿಗೆ ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಮತ್ತೊಬ್ಬ ವ್ಯಕ್ತಿ ಬಲಿಯಾದ ಆರೋಪ ಕೇಳಿಬಂದಿದ್ದು, ಸಾಲ ಕಟ್ಟಲಾಗದೆ ಸಿಬ್ಬಂದಿಯ ಕಿರುಕುಳಕ್ಕೆ ಹೆದರಿ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆಂದು ಹೇಳಲಾಗಿದೆ. ಬಂಧುಗಳೇ, ಕರ್ನಾಟಕ ರಾಜ್ಯಾದ್ಯಂತ ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ ದೌರ್ಜನ್ಯದಿಂದ
ಬಡ ಕುಟುಂಬಗಳ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇರ್ತಕ್ಕಂಥ ವಿಷಯವನ್ನು ನಾವು ಕೇಳ್ಪಟ್ಟಿದ್ದೇವೆ. ಇತ್ತೀಚೆಗೆ ನಂಜನಗೂಡು ತಾಲೂಕಿನಲ್ಲಿ ದಿನ ಕಳೆದಂತೆ ಇಂಥ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇದೆ. ನಿನ್ನೆನೂ ಸಹ ಅಂಬಳೆ ಅನ್ನೋ ಗ್ರಾಮದಲ್ಲಿ ಒಬ್ಬ ಮಹಿಳೆ ಈ ಒಂದು ದೌರ್ಜನ್ಯವನ್ನು ತಡೆಯಕ್ಕಾಗ್ದೇ ಆತ್ಮಹತ್ಯೆ ಮಾಡಿಕೊಂಡ್ರೆ, ಇವತ್ತು ಮಲ್ಕುಂಡಿ ಗ್ರಾಮದ ಒಬ್ಬ ಯುವಕ ತನ್ನ ಹೆಂಡತಿ ಸಾಲ ತಗೊಂಡ ಕಾರಣಕ್ಕೋಸ್ಕರ ಸಾಲ ಕಟ್ಟಲಿಕ್ಕಾಗ್ದೇ ಆ ಅಪಮಾನವನ್ನು ಸಹಿಸಲಾರದೆ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಒಂದು ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸ್ತಾ, ಹಾಗೆ ಈ ಆತ್ಮಹತ್ಯೆಗೆ ಕಾರಣ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸ್ನ ನಡೆ ಮತ್ತು ಸರ್ಕಾರದ ವಿರುದ್ಧ ನಾವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ನಂಜನಗೂಡು ತಾಲೂಕಿನ ಮಲ್ಕುಂಡಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದ 33 ವರ್ಷದ ಕೃಷ್ಣಮೂರ್ತಿ ಮೃತ ವ್ಯಕ್ತಿ ಎಂದು ತಿಳಿದು ಬಂದಿದೆ. ಮೈಕ್ರೋ ಫೈನಾನ್ಸ್ಗಳು ಗ್ರಾಮೀಣರ ಬದುಕುಗಳನ್ನು ಕಿತ್ತುಕೊಳ್ಳುತ್ತಿರುವುದನ್ನು ಖಂಡಿಸಲೇಬೇಕು. ಮೈಕ್ರೋ ಫೈನಾನ್ಸ್ಗಳು ಅತಿಯಾಗಿ ಬಲಿದಾನ ಪಡುತ್ತಿರುವುದನ್ನು ಕೂಡಲೇ ಬಂಧಿಸಲೇಬೇಕು. ಇಂದು ಬೆಳಿಗ್ಗೆ 9 ಗಂಟೆ ಸಮಯದಲ್ಲಿ ವಾಸದ ಮನೆಯಲ್ಲಿಯೇ ಕೃಷ್ಣಮೂರ್ತಿ ನೇಣಿಗೆ ಶರಣಾಗಿದ್ದು, ಮೈಕ್ರೋ ಫೈನಾನ್ಸ್ ವಿವಿಧ ಸಂಘ ಸಂಸ್ಥೆಗಳಿಂದ ಈತ 6 ಲಕ್ಷ ಸಾಲ ಪಡೆದಿದ್ದ ಎಂದು ಹೇಳಲಾಗಿದೆ. ಸಾಲ ಕಟ್ಟಲಾಗದೆ ಬೆದರಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಎಂದು ಹೇಳಲಾಗುತ್ತಿದೆ. ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಲು ಕುಟುಂಬಸ್ಥರು ಮುಂದಾಗಿದ್ದಾರೆ. ಘಟನೆ ಸ್ಥಳಕ್ಕೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆ ಪಿಎಸ್ಐ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗ್ರಾಮೀಣರನ್ನು ಸುಲಿಗೆ ಮಾಡ್ತಿರೋ ಮೈಕ್ರೋ ಫೈನಾನ್ಸ್ಗಳಿಗೆ ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ ಕೊರೆಸುವ ನಮ್ಮ ಅನ್ನದಾತ ಬಾಂಧವರಿಗೆ ಸಾಧಾರಣ ಬೆಲೆ ಮತ್ತು ಉತ್ತಮ ರಿಯಾಯಿತಿಗಳೊಂದಿಗೆ ಬೋರ್ವೆಲ್ ಕೊರೆಸಿಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಹಾಗೂ ನಮ್ಮಲ್ಲಿಯೇ ಉತ್ತಮ ಗುಣಮಟ್ಟದ ಮಾರುಕಟ್ಟೆ ಬೆಲೆಗೆ ಕೇಸಿಂಗ್ ಪೈಪ್ ಹಾಕಿಕೊಡುತ್ತೇವೆ. ಈ ಎಲ್ಲ ರಿಯಾಯಿತಿಗಳು ನಿಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಿಮ್ಮ ಯುವ ರೈತ ಬಾಂಧವ ಅಡ್ಗಲ್ ಪಾತೂರ್ ಅಮರೀಶ್, ಕಾವೇರಿ ಬೋರ್ವೆಲ್ ಏಜೆನ್ಸಿ. ಮೊಬೈಲ್ ಸಂಖ್ಯೆ 8951883365. ಕಚೇರಿ ವಿಳಾಸ ಕಾವೇರಿ ಬೋರ್ವೆಲ್ಸ್, 3ನೇ ಮಹಡಿ, ಕೆಇಬಿ ಮುಂಭಾಗ, ಪೋಸ್ಟ್ ಆಫೀಸ್ ಪಕ್ಕ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ತಾಲೂಕು ಮತ್ತು ಜಿಲ್ಲೆ. ಎಲ್ಲರಿಗೂ ನಮಸ್ಕಾರ. ಈ ಜನವರಿ ತಿಂಗಳಲ್ಲಿ ನಾವು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಡೈರೆಕ್ಷನ್ ಪ್ರಕಾರ ನಮ್ಮ ಡಿಸ್ಟಿಕಲ್ಲಿ, ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸಡಕ್ ಸುರಕ್ಷಾ ಆಚರಿಸ್ತಾ ಇದ್ದೀವಿ. ಸೊ ಅದೇ ವಿಚಾರ ಬಗ್ಗೆ ನಾವು ಬೇರೆ ಬೇರೆ ಅವೇರ್ನೆಸ್ ಪ್ರೋಗ್ರಾಮ್ಸ್ ಸ್ಕೂಲ್ಸಲ್ಲಿ, ಕಾಲೇಜಲ್ಲಿ ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ಮಾಡ್ತಾಯಿದ್ದೀವಿ. ಸೊ ಈ ಥರದ್ದು ಪ್ರೋಗ್ರಾಮ್ಸಲ್ಲಿ ಎಸ್ಪೆಷಲಿ ಯೂತ್ಗೆ ನಾವು ಟಾರ್ಗೆಟ್ ಮಾಡ್ತಾಯಿದ್ದೀವಿ. ಪೊಲೀಸ್ದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಂಕ್ಷನ್ ಇದೆ ಟ್ರಾಫಿಕ್ ಇಂಪ್ಲಿಮೆಂಟೇಷನ್. ಸೊ IMV ಆ್ಯಕ್ಟ್ ಪ್ರಕಾರ ನಾವು ಟ್ರಾಫಿಕ್ ರೂಲ್ಸ್ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಅದೇ ವಿಚಾರ ಬಗ್ಗೆ ನಾವು ಆಲ್ ಓವರ್ ದ ಡಿಸ್ಟ್ರಿಕ್ಸ್ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಒಳ್ಳೆಯದು ಫಂಕ್ಷನ್ಸ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ ಚಿಂತಾಮಣಿಯಲ್ಲಿ ಒಂದು ವಿಂಟೇಜ್ ಕಾರ್ದು ರ್ಯಾಲಿ ಮಾಡಿದ್ದೀವಿ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಟೌನಲ್ಲಿ ನಾವು
ಒಂದು ಬೈಕ್ ರ್ಯಾಲಿ ಮಾಡಿದ್ದೀವಿ. ಸೊ ಅದೇ ಥರ ಹೆಲ್ಮೆಟ್ದು ಡಿಸ್ಟ್ರಿಬ್ಯೂಷನ್ ಇದೆ, ಮತ್ತು ಅದೇ ಥರ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಆ ಥರ ನಾವು ಇನೋವೇಟಿವ್ ಐಡಿಯಾಸ್ ಯೂಸ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ಮತ್ತು ಡೈರೆಕ್ಟ್ಲಿ ಪಬ್ಲಿಕ್ ಜೊತೆ ಕೂಡ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಈ ಸಡಕ್ ಸುರಕ್ಷಾ ಮಂತ್ದು ಮೋಟೋ ಇದೆ, ಸಡಕ್ ಸುರಕ್ಷಾ ಜೀವನ್ ರಕ್ಷಾ. ಸೊ ನಾವು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಸುಮಾರು ಲಾಸ್ಟ್ 3 ವರ್ಷದಿಂದ ಏನೇನು ಆಕ್ಸಿಡೆಂಟ್ಸ್ ಆಗಿದೆ ಅದನ್ನು ಎಲ್ಲ ನಾವು ಪರಿಶೀಲನೆ ಮಾಡಿದ್ದೀವಿ. ಯಾವ ಕಾರಣ ಬಗ್ಗೆ ಆಗಿದೆ ಅದು ಕೂಡ ಪರಿಶೀಲನೆ ಮಾಡಿದ್ದೀವಿ. ಸೊ ಅದೇ ವಿಚಾರ ಬಗ್ಗೆ ಕೂಡ ನಾವು ಟ್ರೈ ಮಾಡ್ತೀವಿ ಕಿ ನಮ್ಮಲ್ಲಿ ಆಕ್ಸಿಡೆಂಟ್ಸ್ ಮಿನಿಮೈಸ್ ಆಗುತ್ತೆ, ಮತ್ತು ಆಕ್ಸಿಡೆಂಟ್ಸ್ ಕಾರಣ ಬಗ್ಗೆ ಫೆಟಲ್ ಕ್ಯಾಶುಯಾಲಿಟೀಸ್ ಏನಾಗುತ್ತೆ ಅದು ಕೂಡ ಕಡಿಮೆ ಆಗುತ್ತೆ. ಸೊ ಅದೇ ಸೇಮ್ ವಿಚಾರ ಬಗ್ಗೆ ಸಡಕ್ ಸುರಕ್ಷಾ ವಿಚಾರ ಬಗ್ಗೆ ನಾವು RTO ಮತ್ತು ಬೇರೆ ಡಿಪಾರ್ಟ್ಮೆಂಟ್ಸ್ ಜೊತೆಗೆ ಕೂಡ ಕೈ ಜೋಡಿಸಿ ಅವರದ್ದು ಸಹಕಾರ ತಗೊಂಡು ಪಬ್ಲಿಕ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ಡೆಫಿನೆಟ್ಲಿ ಇದು ಒಂದು ಒಳ್ಳೆಯದು ಇನಿಷಿಯೇಟಿವ್ ಇದೆ, ಮತ್ತು ಡೆಫಿನೆಟ್ಲಿ ಒಳ್ಳೆಯದು ರಿಸಲ್ಟ್ ಸಿಗುತ್ತೆ ಈ ಇನಿಷಿಯೇಟಿವಿಂದ. ರಿಂದ 40 ಜನ ಸೇರ್ಕೊಂಡು ಮನೇಲಿ ಎಂಗೇಜ್ಮೆಂಟ್ ನಾಮಕರಣ ಮಾಡೋಕೆ ಜಾಗ ಇಲ್ಲ, ಫಂಕ್ಷನ್ ಹಾಲ್ ಬುಕ್ ಮಾಡ್ಕೊಂಡು ಮಾಡೋಕೆ ಅಷ್ಟ್ ಜನಾನೂ ಇಲ್ಲ ಅನ್ನೋ ಕನ್ಫ್ಯೂಷನ್ ಗೆ ಫುಲ್ ಸ್ಟಾಪ್ ಇಡೋ ಟೈಮ್ ಬಂದಾಯ್ತು. ನಿಮ್ ಹ್ಯಾಪಿನೆಸ್ ಶೇರ್ ಮಾಡೋಕೆ ನಮ್ಮ ಚಿಕ್ಕಬಳ್ಳಾಪುರನಲ್ಲಿ ಓಪನ್ ಆಯ್ತು ಹ್ಯಾಪಿ ಗ್ಲೋ ಈವೆಂಟ್. ಫ್ಯಾಮಿಲಿ ಫ್ರೆಂಡ್ಸ್ ನ ಸೇರಿಸಿಕೊಂಡು ಜಸ್ಟ್ ಸ್ಟಾರ್ಟ್ ಫ್ರಮ್ 500 rupees ನಲ್ಲಿ ಕ್ಯೂಟ್ ಆಗಿ ಕಸ್ಟಮೈಸ್ಡ್ ಡೆಕೋರೇಷನ್ಸ್ ಲೈಕ್ ಫಾಗ್ ಎಂಟ್ರಿ, ಫೈರ್ ಎಂಟ್ರಿ, LED ಲೇಟೆಸ್ಟ್ ಎಂಟ್ರಿ ಜೊತೆಗೆ ಬರ್ತ್ಡೇ, ಬ್ರೈಡ್ ಟು ಬಿ, ಮಾಮ್ ಟು ಬಿ, ನೇಮಿಂಗ್ ಸೆರೆಮನಿ, ಬೇಬಿ ಶವರ್ ಸೆರೆಮನಿ ಎಲ್ಲಾ ತರ ಇವೆಂಟ್ ಸೆಲೆಬ್ರೇಟ್ ಮಾಡ್ಕೊಂಡು ಪ್ರೀಮಿಯಂ ಪ್ಯಾಕೇಜ್ ಅಲ್ಲಿ ಸಿಗೋ ಫ್ರೀ ಕೇಕ್ ನ ಕೂಡ ಎಂಜಾಯ್ ಮಾಡಿ. ನಮ್ಮದೇ ಮಿನಿ ಥಿಯೇಟರ್ ಅಲ್ಲಿ ನಿಮ್ಗೆ ಇಷ್ಟ ಬಂದಿರೋ ಸಾಂಗ್ಸ್ ಅಂಡ್ ಮೂವಿ ಹಾಕೊಂಡು ಫನ್ ಮಾಡಬಹುದು. ಎಂಗೇಜ್ಮೆಂಟ್ ಸೆಲೆಬ್ರೇಷನ್ಸ್ ಆದ್ಮೇಲೆ ಊಟ ಹಾಕ್ಸ್ಲೇಬೇಕು, ಅದಕ್ಕೆ ಅಂತಾನೆ ನಮ್ಮಲ್ಲಿ ಡೈನಿಂಗ್ ಹಾಲ್ ಕೂಡ ಅವೈಲೇಬಲ್ ಇದೆ. ಒಟ್ನಲ್ಲಿ ಸ್ವೀಟ್ ಅಂಡ್ ಕ್ಯೂಟ್ ಆಗಿ ಎಲ್ಲ ಅಚ್ಚುಕಟ್ಟಾಗಿ ಸೆಲೆಬ್ರೇಟ್ ಮಾಡಿ ಮುಗಿಸಬಹುದು. ಅಡ್ರೆಸ್ ನೆನ್ಪಿಟ್ಕೊಳ್ಳಿ, ಸಂತೆ ಮಾರ್ಕೆಟ್ ಮೇನ್ ರೋಡ್, ಫಸ್ಟ್ ಕ್ರಾಸ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. 8494999676. ಥ್ಯಾಂಕ್ ಯು. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್, ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜೈನ್ ಮಿಷನ್ ಹಾಸ್ಪಿಟಲ್, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ, BB ರಸ್ತೆ, ಚಿಕ್ಕಬಳ್ಳಾಪುರ. ಇನ್ನು ಮುಂದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ಹೋಗಬೇಕು ಎಂಬ ಚಿಂತೆ ಬೇಡ. ಚಿಕ್ಕಬಳ್ಳಾಪುರದ ಮೊಟ್ಟ ಮೊದಲ ಅತ್ಯಾಧುನಿಕ ತಂತ್ರಜ್ಞಾನ, ಗುಣಮಟ್ಟದ ವೈದ್ಯಕೀಯವನ್ನು ಒಳಗೊಂಡ ಏಕೈಕ ಆಸ್ಪತ್ರೆ ಜೈನ್ ಮಿಷನ್ ಹಾಸ್ಪಿಟಲ್. ದಿನದ 24 ಗಂಟೆಗಳು ನೆಬುಲೈಸೇಷನ್, ಹೆರಿಗೆ, ICU, ಟ್ರಾಮ್ ಸೆಂಟರ್, ಆಂಬ್ಯುಲೆನ್ಸ್ ಸೇವೆಗಳು ಲಭ್ಯವಿದೆ. ಜೈನ್ ಮಿಷನ್ ಆಸ್ಪತ್ರೆಯು 4 ಅಂತಸ್ತಿನ ಕಟ್ಟಡವನ್ನು ಒಳಗೊಂಡಿದ್ದು 100 ಹಾಸಿಗೆಗಳುಳ್ಳ ಸುಸಜ್ಜಿತವಾದ ಆಸ್ಪತ್ರೆಯಾಗಿದೆ. ಅಲ್ಲದೆ ಸುಧಾರಿತ ಲ್ಯಾಬ್ ಸೌಲಭ್ಯಗಳು, ಎಕ್ಸ್ರೇ, OT ಕಾಂಪ್ಲೆಕ್ಸ್, ಲ್ಯಾಬ್ ಸೇವೆಗಳು, ಒಳಗಿನ ರೋಗಿಗಳು, ಸಾಮಾನ್ಯ ಸೇವೆಗಳು ಲಭ್ಯವಿದೆ. 24 ಗಂಟೆಗಳ ತುರ್ತು ಸೇವೆಗಳು, ICU, NICU, ಅಪಘಾತ ಮತ್ತು ತುರ್ತು ಚಿಕಿತ್ಸೆ, ಫಾರ್ಮಸಿ, ಆಂಬ್ಯುಲೆನ್ಸ್. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ನಿರಂತರ ಅನ್ನದಾಸೋಹ ಸಮಿತಿ ಸಹಾಯದೊಂದಿಗೆ ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಹಳ್ಳಿಯಲ್ಲಿ ಆಯೋಜಿಸಿದ್ದ ಸಮಿತಿಯ 9ನೇ ವಾರ್ಷಿಕೋತ್ಸವದಲ್ಲಿ ಚಿಗುರು ಆಸ್ಪತ್ರೆ ಸಹಾಯದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿದ್ದು
500ಕ್ಕೂ ಹೆಚ್ಚು ಜನರಿಗೆ ತಪಾಸಣೆ ಜೊತೆಗೆ ಔಷಧಿಗಳನ್ನು ವಿತರಿಸಲಾಯಿತು. ದೊಡ್ಡಬಳ್ಳಾಪುರ ತಾಲೂಕಿನ ದರ್ಗಾ ಜೋಗಹಳ್ಳಿಯಲ್ಲಿ ಆಯೋಜಿಸಿದ್ದ ಸಮಿತಿಯ 9ನೇ ವಾರ್ಷಿಕೋತ್ಸವದಲ್ಲಿ ಚಿಗುರು ಆಸ್ಪತ್ರೆ ಸಹಾಯದೊಂದಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಕೆಲಸ ಮಾಡಿತ್ತು. ಈ ಸಂದರ್ಭದಲ್ಲಿ ವಕೀಲ ರವಿ ಮಾವಿನಕುಂಟೆ ಮಾತನಾಡಿ ಪೌರಕಾರ್ಮಿಕರನ್ನು ಹಾಗೂ ಆಶಾ ಕಾರ್ಯಕರ್ತೆಯರನ್ನು ಗೌರವಿಸಲಾಗಿದೆ. ನಿರಾಶ್ರಿತ ಕಡುಬಡವರಿಗೆ ಆಹಾರ ವಿತರಣೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಗಿದೆ ಎಂದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. 28 ವರ್ಷಗಳಲ್ಲಿ ಅವಿರೋಧವಾಗಿ ಆಯ್ಕೆಯಾಗುತ್ತಿದ್ದ ಸಹಕಾರ ಬ್ಯಾಂಕ್ ಚುನಾವಣೆ ಈ ಬಾರಿ ರಾಜಕೀಯ ಪ್ರತಿಷ್ಠೆಗೆ ಗುರಿಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ತೀವ್ರ ಕುತೂಹಲದ ನಡುವೆ ನಡೆಯಿತು. ಚೇಳೂರು ತಾಲೂಕಿನ ಸೋಮನಾಥಪುರ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಚುನಾವಣೆ 5 ವರ್ಷಗಳೊಮ್ಮೆ ನಡೆಯುತ್ತಿತ್ತು. ಬ್ಯಾಂಕ್ ಅಭಿವೃದ್ಧಿ ಹಿತದೃಷ್ಟಿಯಿಂದ ಹಣ ಪೋಲು ಮಾಡದೆ, ಚುನಾವಣೆ ನಡೆಸದೆ ಎಲ್ಲ ಠೇವಣಿದಾರರ, ರೈತರ ಮನ ಒಲಿಸಿ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳುತ್ತಿದ್ದರು. ಈ ಹಿಂದೆ ಒಂದು ಬಾರಿ ಚುನಾವಣೆ ನಡೆಯಿತಾದರೂ ಅಭಿವೃದ್ಧಿಯತ್ತ ಸಾಗುತ್ತಿದ್ದ ಬ್ಯಾಂಕ್ ಲೇವಾದೇವಿ ಸಹಿಸದ ಕೆಲವರು ಈ ಬಾರಿ ಅವಿರೋಧ ಆಯ್ಕೆ ಮಾಡಬಾರದೆಂದು ಚುನಾವಣೆ ನಡೆಸಲು ಹುನ್ನಾರ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಚುನಾವಣೆ ದಿನಾಂಕ ಘೋಷಣೆಯಾಗಿ ಇಂದು ಭಾರೀ ಪೊಲೀಸ್ ಬಂದೋಬಸ್ತಿನಲ್ಲಿ ಚುನಾವಣೆ ನಡೆಯಿತು. ಈ ಸಹಕಾರ ಬ್ಯಾಂಕ್ ಚುನಾವಣೆಗೆ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ನಾಚಿಸುವಂತೆ ನಡೆಸಿದ್ದು ವಿಶೇಷ. ಸೋಮನಾಥಪುರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ ಚುನಾವಣೆಯಲ್ಲಿ ಸಾಲಗಾರರ ಕ್ಷೇತ್ರದಲ್ಲಿ 721 ಮತದಾರರು, ಠೇವಣಿದಾರರ ಕ್ಷೇತ್ರದಲ್ಲಿ 75 ಮತದಾರರು ಸೇರಿ ಒಟ್ಟು 796 ಮತದಾರರಿದ್ದು 12 ಸ್ಥಾನಗಳಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ನಡೆಯಬೇಕಾಗಿತ್ತು. ಇಂದು ಚುನಾವಣಾ ಕಣದಲ್ಲಿ 2 ಗುಂಪುಗಳಾಗಿ 25 ಜನ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿ ಕಣದಲ್ಲಿದ್ದರು. ಸಾಲಗಾರರಲ್ಲದ ಕ್ಷೇತ್ರದಿಂದ ನಿರ್ದೇಶಕರಾಗಿ ಬೂದಿಲಪಲ್ಲಿ ಚಂದ್ರಶೇಖರ ರೆಡ್ಡಿ ಅವಿರೋಧವಾಗಿ ಆಯ್ಕೆಯಾದರೆ, ಆಡಳಿತ ಮಂಡಳಿಯ ನಿರ್ದೇಶಕರಾಗಿ ಗೌನೂರುಪಲ್ಲಿ ಬಯಾರೆಡ್ಡಿ, ಮರಿಮಾಕಲಪಲ್ಲಿ ಪಿ ಮುತ್ತಿರೆಡ್ಡಿ, ಬಯಾರೆಡ್ಡಿ, ಬಿ ವೆಂಕಟರಮಣಪ್ಪ, ಎಂಎಸ್ ವೆಂಕಟೇಶಾರೆಡ್ಡಿ, ರೆಡ್ಡಮ್ಮ, ವೆಂಕಟರಮಣಮ್ಮ, ವೆಂಕಟೇಶ್, ಗಂಗಪ್ಪ, ಆಜಾದ್ ಬೇಗ್ ಮತ್ತು ಠೇವಣಿದಾರರ ಕ್ಷೇತ್ರದಿಂದ ಮಂಜುನಾಥ ರೆಡ್ಡಿ ಚುನಾಯಿತರಾಗಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪಾತಪಾಳ್ಯ ಚೇಳೂರು ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಿದ್ದರು. ಈ ಸಂದರ್ಭದಲ್ಲಿ ಸೋಮನಾಥಪುರ ವ್ಯವಸಾಯ ಸೇವಾ ಸಹಕಾರ ಸಂಘದ ಹೆಚ್ಚುವರಿ ಕಾರ್ಯದರ್ಶಿ ಸಿ ವೆಂಕಟರಮಣಪ್ಪ, ಸಿಇಒ ನಾಗಮಣಿ, ಎಸ್ಎಂ ಲಾವಣ್ಯ, ಬಿಆರ್ ಉಮಾದೇವಿ, ಸಿಬ್ಬಂದಿಯಾದ ನರೇಶ್, ನರಸಿಂಹಪ್ಪ, ನಲ್ಲಗುಟ್ಲಪಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಸಿಇಒ ಮಂಜುನಾಥ ರೆಡ್ಡಿ ಇನ್ನೂ ಹಲವರು ಹಾಜರಿದ್ದರು. ಒಟ್ಟು 12 ಸ್ಥಾನಕ್ಕೆ ಚುನಾವಣೆ ನಡೆಯಿತು. 12 ಸ್ಥಾನಗಳಲ್ಲಿ ಸಾಲಗಾರ ಕ್ಷೇತ್ರಕ್ಕೆ 4 ಜನ, ಎಸ್ಸಿಲ್ 1, ಎಸ್ಟಿಲ್ 1, ಪ್ರವರ್ಗ ಎ 1, ಪ್ರವರ್ಗ ಬಿ 1, ಮಹಿಳಾ ಮೀಸಲು 2 ಕ್ಷೇತ್ರ, ಸಾಲಗಾರರಲ್ಲದ ಸಾಮಾನ್ಯ ಕ್ಷೇತ್ರ, ಠೇವಣಿದಾರ ಕ್ಷೇತ್ರ, ಈ ಕ್ಷೇತ್ರಗಳು ಆಯ್ಕೆ ಆಗಬೇಕಾಯಿತು. ಸಾಲಗಾರರಲ್ಲದ ಕ್ಷೇತ್ರ ಆಗಲೇ ಅವಿರೋಧ ಆಯ್ಕೆ ಆಗಿತ್ತು. ಇವತ್ತು ಸಾಲಗಾರರಲ್ಲ ಸಾಮಾನ್ಯದಲ್ಲಿ ಮತ್ತಿರೆಡ್ಡಿ ಪ್ರಿ ಬಿನ್ ಪಾರೇಶಪ್ಪ ಮರಿಮಾಕಲಪಲ್ಲಿ ಸಾಮಾನ್ಯ, ಬಯ್ಯಾರೆಡ್ಡಿ ಚಿನ್ನದ ಬಯ್ಯಪ್ಪ ನಕ್ಕಲಪಲ್ಲಿ ಸಾಮಾನ್ಯ, ವೆಂಕಟರಮಣಪ್ಪ ಬಿ ಗೊಲ್ಲಬಯ್ಯಪ್ಪ ದೇವಲಾರಪಲ್ಲಿ ಸಾಮಾನ್ಯ, ವೆಂಕಟೇಶರೆಡ್ಡಿ ಎಂ ಶಂಕರರೆಡ್ಡಿ ಲಕ್ಷಂದ್ರ ಸಾಮಾನ್ಯ ಇವರು ಸಾಲಗಾರ ಸಾಮಾನ್ಯದಿಂದ ಆಯ್ಕೆಯಾಗಿರ್ತಾರೆ. ಗಂಗಪ್ಪ ಬಿನ್ ಗಂಗಪ್ಪ ಸೋಮನಾಥಪುರ ಪರಿಶಿಷ್ಟ ಜಾತಿಯಿಂದ ಆಯ್ಕೆಯಾಗಿರ್ತಾರೆ. ವೆಂಕಟೇಶಪ್ಪ ವೆಂಕಟಯ್ಯಪ್ಪ ರಾಜವರಪಲ್ಲಿ ಪರಿಶಿಷ್ಟ ಪಂಗಡದಿಂದ ಆಯ್ಕೆಯಾಗಿರ್ತಾರೆ. ಆಜಾದ್ ಬೇಗ್ ಮುಸ್ತಾಫ್ ಬೇಗ್. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಐಎಎಸ್, ಕೆಎಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ಕೇಂದ್ರವನ್ನು ಎಬಿಡಿ ಟ್ರಸ್ಟ್ನಿಂದ ತೆರೆಯಲಾಗುತ್ತಿದೆ ಎಂದು ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ತಿಳಿಸಿದರು.
ಶಿಡ್ಲಘಟ್ಟ ತಾಲೂಕಿನ ನಾನಾ ಕಡೆಯಿಂದ ತಮಿಳುನಾಡಿನ ಮೇಲ್ಮರುವತೂರಿನ ಓಂ ಶಕ್ತಿ ದೇವಾಲಯಕ್ಕೆ ತೆರಳಿದ 500 ಮಂದಿ ಮಾಲೆಧಾರಿಗಳಿಗೆ ಬಸ್, ಊಟ, ಪ್ರವೇಶ ಟಿಕೆಟ್ ಸೇರಿದಂತೆ ಇತರೆ ಸವಲತ್ತುಗಳನ್ನು ಕಲ್ಪಿಸಿ ಕಳುಹಿಸಿಕೊಟ್ಟು ಮಾತನಾಡಿದ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು, ನಗರ ಸೇರಿದಂತೆ ಪ್ರತಿ ಹೋಬಳಿ ಕೇಂದ್ರದಲ್ಲೂ ಟ್ರಸ್ಟ್ನಿಂದ ಆಂಬ್ಯುಲೆನ್ಸ್ ನಿಯೋಜಿಸಿದ್ದು, ತುರ್ತು ಪರಿಸ್ಥಿತಿಯಲ್ಲಿ ಸ್ಥಳದಿಂದ ಆಸ್ಪತ್ರೆಗಳಿಗೆ ಕರೆದೊಯ್ದು ಪ್ರಾಣ ಉಳಿಸುವ ಕಾರ್ಯ ಮಾಡಲಾಗುತ್ತಿದೆ. ಈವರೆಗೂ 4,000ಕ್ಕೂ ಹೆಚ್ಚು ಮಂದಿಯ ಜೀವ ಉಳಿಸಿದ ಆತ್ಮತೃಪ್ತಿ ಇದೆ ಎಂದರು. ಪ್ರತಿಭಾವಂತರಿದ್ದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಆರ್ಥಿಕ ತೊಂದರೆಯಾದ ವಿದ್ಯಾರ್ಥಿಗಳಿಗೆ ಹಣಕಾಸಿನ ನೆರವು ನೀಡುವ ಕಾರ್ಯ ಮುಂದುವರಿಯಲಿದೆ. ಇದೀಗ ಐಎಎಸ್, ಕೆಎಎಸ್ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ಶಿಡ್ಲಘಟ್ಟದಲ್ಲಿಯೇ ಕೋಚಿಂಗ್ ಕೇಂದ್ರ ಮುಂದಿನ ಫೆಬ್ರವರಿ 20ರಂದು ಆರಂಭಿಸಲಿದ್ದು, ಸಂಪೂರ್ಣ ಉಚಿತವಾಗಿ ತರಬೇತಿ ನೀಡಲಾಗುವುದು. ಪ್ರತಿ ಅಭ್ಯರ್ಥಿಗೂ 1 ಲಕ್ಷ ರು ವೆಚ್ಚವಾಗಲಿದೆ. ಅಷ್ಟು ಹಣವನ್ನು ಟ್ರಸ್ಟ್ನಿಂದ ಭರಿಸಲಾಗುತ್ತದೆ ಎಂದರು. ಕಳೆದ ವರ್ಷ ಡಿಸೆಂಬರ್ನಿಂದಲೂ ನಿರಂತರವಾಗಿ ತಮಿಳುನಾಡಿನ ಓಂ ಶಕ್ತಿ ದೇವಾಲಯಕ್ಕೆ ತೆರಳುವವರಿಗೆ ಬಸ್ ವ್ಯವಸ್ಥೆ ಮಾಡಿ ಕಳುಹಿಸುತ್ತಿದ್ದು, ಈವರೆಗೂ 3,000 ಮಂದಿ ಮಾಲಾಧಾರಿಗಳನ್ನು ಕಳುಹಿಸಲಾಗಿದೆ. ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ, ಎಲ್ಲರ ಆರೋಗ್ಯ, ಆರ್ಥಿಕ ಮಟ್ಟ ಸುಧಾರಿಸಲು ನೆಮ್ಮದಿ ಎಲ್ಲರದ್ದಾಗಲಿ ಎಂದು ಪ್ರಾರ್ಥಿಸುವುದಾಗಿ ಹೇಳಿದರು. ಎಲ್ಲ ಶಕ್ತಿಗಳು ಒಟ್ಟಿಗೆ ಆ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಓಂ ಶಕ್ತಿಗೆ ಒಂದು ಸಣ್ಣ ಇದು ಕೂಡ ಇಲ್ಲಿ ಭಜನೆ ಥರ ಕಾರ್ಯಕ್ರಮ ಮಾಡಿ ಪೂಜೆ ಸಲ್ಲಿಸಿ ಎಲ್ಲ ಶಕ್ತಿಗಳನ್ನ ನಾವು ಕಳಿಸ್ಕೊಡ್ತಿದ್ದೀವಿ. ಆ ತಾಯಿ ಒಂದು ದರ್ಶನಕ್ಕೆ ಎಲ್ಲರೂ ಸೇಫಾಗಿ ಹೋಗಿ ದರ್ಶನ ಮಾಡಿ ಆ ಶಕ್ತಿಗಳೆಲ್ಲ ಏನು ಅವ್ರ ಕೋರಿಕೆ ಇಟ್ಕೊಂಡು ಹೋಗ್ತಿದ್ದಾರೆ ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸ್ಲಿ. ಮನೆಯಲ್ಲಿ ಅವರೆಲ್ಲ ಏನೋ ಈಗ ಚೆನ್ನಾಗಿದ್ದಾರೆ, ಅದ್ರ 10ರಷ್ಟು 100ರಷ್ಟು ಒಳ್ಳೇದಾಗಲಿ. ಅವ್ರ ಮನೇಲಿರೋಂಥ ಮಕ್ಕಳಿಗೆಲ್ಲ ಒಳ್ಳೆ ವಿದ್ಯಾಭ್ಯಾಸಗಳು ಸಿಕ್ಕಲಿ. ಓದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಎಲ್ಲ ಒಳ್ಳೆ ಉದ್ಯೋಗಾವಕಾಶಗಳು ದೊರಕಲಿ. ಯಾರು ಮನೆಗಳಲ್ಲಿ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಎಲ್ಲ ತಾಯಂದಿರು ಯಾರು ಹೋಗ್ತಿರ್ತಾರೆ, ಏನು ಅರ್ಕೆ ಇಟ್ಕೊಂಡಿರ್ತಾರೆ, ಇವತ್ತು ಎಲ್ಲ ಅವ್ರ ಇಷ್ಟಾರ್ಥಗಳು ಸಿದ್ಧಿಸೋಂಗೆ ಆಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಒಟ್ಟಾರೆ ಹೇಳ್ತಿದ್ದೀನಿ, ನಮ್ಮ ತಾಲೂಕಿನಾದ್ಯಂತ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ರೈತರೇ ಹೆಚ್ಚಿಗೆ ಕೂಡಿರೋದ್ರಿಂದ ರೈತರಿರ್ಬೋದು, ಇವಾಗ ಇಲ್ಲಿ ರೇಷ್ಮೆ ವ್ಯಾಪಾರಸ್ಥರಿರ್ಬೋದು, ಎಲ್ರಿಗೂ ರೈತರಿಗೆ ಒಳ್ಳೆ ಮಳೆಯಾಗಿ ಬೆಳೆ ಆಗಿ. ಕೋಚಿಮುಲ್ ಮಾಜಿ ಅಧ್ಯಕ್ಷ ಕೆ ಗುಡಿಯಪ್ಪ, ನಗರಸಭೆ ಮಾಜಿ ಉಪಾಧ್ಯಕ್ಷ ಅಫ್ಸರ್ ಪಾಷಾ, ನಾಗನರಸಿಂಹ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಶ್ರೀ ಕ್ಷೇತ್ರ ಸುತ್ತೂರು ಜಾತ್ರಾ ಮಹೋತ್ಸವದ ಹಿನ್ನೆಲೆ ನಡೆದ ಸಾಮೂಹಿಕ ವಿವಾಹದಲ್ಲಿ 155 ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸುತ್ತೂರು ಶಿವರಾತ್ರಿ ದೇಶಿ ಕೇಂದ್ರದ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದ ಸಾಮೂಹಿಕ ವಿವಾಹ ಕಾರ್ಯಕ್ರಮಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಚಾಲನೆ ನೀಡಿದರು. ಇಂದು ನಡೆದ ಸಾಮೂಹಿಕ ವಿವಾಹಗಳಲ್ಲಿ 155 ಜೋಡಿಗಳು ಸಪ್ತಪದಿ ತುಳಿದರು. ಇದರಲ್ಲಿ ಪರಿಶಿಷ್ಟ ಜಾತಿಯ 84, ಪರಿಶಿಷ್ಟ ಪಂಗಡದ 22, ಹಿಂದುಳಿದ ವರ್ಗಗಳ 22, ಅಂತರಜಾತಿ ವಿವಾಹಗಳು 23, ಅಂತರಧರ್ಮ ವಿವಾಹ 1, ನೆರೆ ರಾಜ್ಯ ತಮಿಳುನಾಡಿನ 17 ಜೋಡಿ, ವಿಶೇಷ ಚೇತನರು 3 ಮತ್ತು ಮರುಮದುವೆ 1 ಸೇರಿ ಒಟ್ಟು 155 ಜೋಡಿಗಳಿಗೆ ಸಾಮೂಹಿಕ ವಿವಾಹ ಮಾಡಲಾಯಿತು. 2000ರಿಂದ 2024ರವರೆಗೆ ಶ್ರೀ ಕ್ಷೇತ್ರದಲ್ಲಿ ನಡೆದ ಸಾಮೂಹಿಕ ವಿವಾಹದಲ್ಲಿ ಸತಿಪತಿಗಳಾಗಿ 3194 ಜೋಡಿಗಳು ವೈವಾಹಿಕ ನಾವು ಸ್ವಂತವಾಗಿ ಮದುವೆ ಆಗಿದ್ರು ಕೂಡ ಇಷ್ಟೊಂದು ಜನ ಬರ್ತಾರೆ, ಇಂಥ ರಾಜರೆಲ್ಲ ಬರ್ತಾರೆ, ಸ್ವಾಮಿಯವರೆಲ್ಲ ಬರ್ತಾರೆ ಅಂದ್ಕೊಂಡಿದ್ರು. ತುಂಬ ಖುಷಿ. ಮಾಸಿಕ ವಿವಾಹ ಕಾರ್ಯಕ್ರಮದಲ್ಲಿ 462 ಜೋಡಿಗಳು ಸತಿಪತಿಗಳಾಗಿದ್ದು, ಎಲ್ಲ ಸೇರಿ ಇದುವರೆಗೂ ಒಟ್ಟು 3656 ಜೋಡಿಗಳು ವಿವಾಹವಾಗಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಮಧುಮೇಹ ಮತ್ತು ಅಧಿಕ ರಕ್ತದೊತ್ತಡದಿಂದ ಎದುರಾಗಬಹುದಾದ ಅಡ್ಡ ಪರಿಣಾಮಗಳಿಂದ ದೂರ ಉಳಿಯಬಹುದು.
ವಿನಾಕಾರಣ ಭಯ ಬೀಳುವ ಅಗತ್ಯವಿಲ್ಲ ಎಂದು ಬೆಂಗಳೂರಿನ ಸಮತ್ವಂ ಸೇವಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸತ್ಯನಾರಾಯಣ ಶ್ರೀಕಂಠ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ಮಳ್ಳೂರು ಗ್ರಾಮದ ಗೌರಮ್ಮ ಮಲ್ಲಿಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಸಮತ್ವಂ ಸ್ವಯಂ ಸೇವಾ ಸಂಸ್ಥೆ ಹಾಗೂ ಪುವಾಡ ಫೌಂಡೇಶನ್ ಆಶ್ರಯದಲ್ಲಿ ನಡೆದ ಅಧಿಕ ರಕ್ತದೊತ್ತಡ, ಮಧುಮೇಹ ಹಾಗೂ ಕಣ್ಣಿನ ಉಚಿತ ಪರೀಕ್ಷೆ ಮತ್ತು ಔಷಧೋಪಚಾರ ಶಿಬಿರದಲ್ಲಿ ಮಾತನಾಡಿದ ಬೆಂಗಳೂರಿನ ಸಮತ್ವಂ ಸೇವಾ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ಸತ್ಯನಾರಾಯಣ ಶ್ರೀಕಂಠ ಅವರು, ಇತ್ತೀಚಿನ ದಿನಗಳಲ್ಲಿ ನಗರ ಪ್ರದೇಶದಲ್ಲಿ ಪ್ರತಿ 100 ಮಂದಿಗೆ 20 ಮಂದಿ ಹಾಗೂ ಗ್ರಾಮೀಣ ಭಾಗದಲ್ಲಿ 10% ಮಂದಿ ಮಧುಮೇಹ, ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಎಂದರು. ಆರಂಭದ ಹಂತದಲ್ಲೇ ತಪಾಸಣೆ ನಡೆಸಿಕೊಂಡು ವೈದ್ಯರ ಸೂಚನೆ ಸಲಹೆಯಂತೆ ಔಷಧಿಗಳನ್ನು ತೆಗೆದುಕೊಳ್ಳುವುದು ಮತ್ತು ಜೀವನ ಶೈಲಿಯಲ್ಲಿ ಬದಲಾವಣೆ ತಂದುಕೊಳ್ಳಬೇಕು. ವ್ಯಾಯಾಮ, ಯೋಗದಂಥ ಚಟುವಟಿಕೆಗಳಲ್ಲಿ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ಸಹಜವಾಗಿ ಮಧುಮೇಹ, ಅಧಿಕ ರಕ್ತದೊತ್ತಡದಿಂದ ಎದುರಾಗುವ ಅಡ್ಡಪರಿಣಾಮಗಳಿಂದ ತಪ್ಪಿಸಿಕೊಳ್ಳಬಹುದು. ಅವುಗಳ ದೀರ್ಘ ಗಂಭೀರ ಅಡ್ಡಪರಿಣಾಮಗಳಿಂದ ದೂರ ಇರಬಹುದು ಎಂದರು. ದಾನಿಗಳ ನೆರವಿನಿಂದ ರಾಜ್ಯದ ಉದ್ದಗಲಕ್ಕೂ ಸಮತ್ವಂ ಸೇವಾ ಸಂಸ್ಥೆಯಿಂದ 3 ಲಕ್ಷಕ್ಕೂ ಅಧಿಕ ಮಂದಿಗೆ ಉಚಿತ ತಪಾಸಣೆ ಮತ್ತು ಔಷಧಿಗಳನ್ನು ವಿತರಿಸುವ ಕಾರ್ಯ ನಡೆಯುತ್ತಿದೆ. ಬೆಂಗಳೂರಲ್ಲಿ ಸಂಸ್ಥೆಯ ಕೇಂದ್ರ ಕಚೇರಿ ಇದೆ. ಬೆಂಗಳೂರಿನ ಉತ್ತರ ಭಾಗದಲ್ಲಿ ಕೇಂದ್ರ ತೆರೆಯಲು ಉದ್ದೇಶಿಸಿದ್ದು, ಕಳೆದ 8 ವರ್ಷಗಳಿಂದಲೂ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಮಳ್ಳೂರಿನ ಗೌರಮ್ಮ ಮಲ್ಲಿಶೆಟ್ಟಿ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಕೇಂದ್ರವನ್ನು ಇಂದಿನಿಂದಲೇ ತೆರೆದಿರುವುದಾಗಿ ಹೇಳಿದರು. 350 ಮಂದಿಯನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ 3 ವರ್ಷ ಕಾಲಕ್ಕೆ ತಪಾಸಣೆ ಮಾಡಿ ಉಚಿತವಾಗಿ ಔಷಧಿಗಳನ್ನು ನೀಡಲಿದ್ದೇವೆ ಎಂದರು. ಇನ್ನು ಶಿಬಿರದಲ್ಲಿ 700ಕ್ಕೂ ಹೆಚ್ಚು ಮಂದಿಗೆ ಅಧಿಕ ರಕ್ತದೊತ್ತಡ, ಮಧುಮೇಹ ಹಾಗೂ ಕಣ್ಣಿನ ತಪಾಸಣೆ ಮಾಡಿ ಔಷಧಿಗಳನ್ನು ವಿತರಿಸಲಾಯಿತು. ಶಿಬಿರಾರ್ಥಿಗಳೆಲ್ಲರಿಗೂ ಪೌಷ್ಟಿಕ ಪಾನೀಯ ನೀಡಲಾಯಿತು ಹಾಗೂ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಸಮತ್ವಂ ಸೇವಾ ಸಂಸ್ಥೆಯ ಡಾಕ್ಟರ್ ಚೈತ್ರಾ, ಪುವಾಡ ಫೌಂಡೇಶನ್ ಡಾಕ್ಟರ್ ಪುವಾಡ ಸಂದೀಪ್, ಡಾಕ್ಟರ್ ಪ್ರಿಯಾಂಕಾ, ಎಂಕೆ ವೀರಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗುಡಿಬಂಡೆ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ 2025-2027 ಅವಧಿಗೆ ವಕೀಲರ ಸಂಘದ ಪದಾಧಿಕಾರಿಗಳ ಆಯ್ಕೆಗೆ ಮತದಾನ ನಡೆಯಿತು. ಒಟ್ಟು 31 ಮತ ಹೊಂದಿರುವ ಗುಡಿಬಂಡೆ ವಕೀಲರ ಸಂಘದ ನೂತನ ಅಧ್ಯಕ್ಷರಾದ ಟಿಸಿ ಅಶ್ವಥರೆಡ್ಡಿ ಮಾತನಾಡಿ, ಸಂಘ ಹಾಗೂ ವಕೀಲರ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುವುದಾಗಿ ಹೇಳಿದರು. ಎಲ್ಲ ವಕೀಲರ ಅಭಿಪ್ರಾಯಗಳಿಗೆ ಆದ್ಯತೆ ನೀಡಿ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ನೀಡದೆ ಆಡಳಿತ ನಡೆಸುವುದಾಗಿ ಹೇಳಿದರು. ಸದಸ್ಯರಲ್ಲಿ ಒಟ್ಟು 31 ಸದಸ್ಯತ್ವ ಇತ್ತು. ಅದರಲ್ಲಿ 17 ಮತಗಳನ್ನು ನಮ್ಮ ಟಿ ಸಿ ಅಶ್ವಥ್ ರೆಡ್ಡಿ ಅವರು ಪಡ್ಕೊಂಡು ಅವರು ವಿಜೇತರಾಗಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಯದರ್ಶಿ ಸ್ಥಾನಕ್ಕೆ ನಮ್ಮ ಸಿ ವಿ ಮಂಜುನಾಥ್ ಅವರು ಸಹ 17 ಮತಗಳನ್ನು ಪಡ್ಕೊಂಡು ಜಯಶೀಲರಾಗಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಕಾನೂನು ಜಾಗೃತಿ ಕಾರ್ಯಾಗಾರ ಏರ್ಪಡಿಸುವುದು, ನ್ಯಾಯವಾದಿಗಳಿಗೆ ಕಾರ್ಯನಿರ್ವಹಿಸಲು ಸೂಕ್ತ ಸೌಲಭ್ಯ ಒದಗಿಸುವುದು, ಹಿರಿಯ ವಕೀಲರ ಸಲಹೆ ಸೂಚನೆಗಳನ್ನು ಪಡೆದು ಅವರ ಹಾದಿಯಲ್ಲಿ ಮುನ್ನಡೆಯುತ್ತೇವೆ ಎಂದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಪ್ರಸ್ತುತ ಕಲುಷಿತ ಮನೋಭಾವ ಹೊಂದಿರುವ ರಾಜಕಾರಣ ತನ್ನ ಘನತೆ ಕಳೆದುಕೊಂಡು 3ನೇ ದರ್ಜೆಯ ಹಾಗೂ ಕೀಳು ಮಟ್ಟದ ಭಾಷೆಯನ್ನು ಶಾಸನ ಸಭೆಗಳಲ್ಲಿ ಪ್ರಯೋಗಿಸುವ ಮೂಲಕ ಸಂಪೂರ್ಣವಾಗಿ ಹಳ್ಳಿಗಳ ಮುಗ್ಧ ಜನತೆಯ ಸಾಮಾನ್ಯ ಸವಲತ್ತುಗಳನ್ನು ನೀಡುವಲ್ಲಿ ವಿಫಲವಾಗಿದೆ. ಜನಸಾಮಾನ್ಯರು ಬದಲಾವಣೆ ಬಯಸುತ್ತಿದ್ದಾರೆ. ಶ್ರಮ ಸಮಾಜ ಪಾರ್ಟಿ ಜನರಿಗಾಗಿ ಕೆಲಸ ಮಾಡಲಿದೆ ಎಂದರು. ರಸ್ತೆ, ಚರಂಡಿ, ಶಾಲೆ, ಆಟದ ಬಯಲು, ಆಸ್ಪತ್ರೆ ಮತ್ತು ಸ್ಮಶಾನ ಮುಂತಾದ ಮೂಲ ಸೌಲಭ್ಯ ಒದಗಿಸಲು ಸರ್ಕಾರ, ಆಡಳಿತ ಪಕ್ಷಗಳು ವಿಫಲವಾಗಿವೆ. ಹಳ್ಳಿಗಳನ್ನು ಕತ್ತಲೆಯಲ್ಲಿ ಮುಳುಗಿಸಲಾಗಿದೆ. ಹಳ್ಳಿಯ ಅಭಿವೃದ್ಧಿಯೇ ದೇಶದ ಅಭಿವೃದ್ಧಿ. ಹಳ್ಳಿಯಿಂದ ಡೆಲ್ಲಿಯೇ ಹೊರತು ಡೆಲ್ಲಿಯಿಂದ ಹಳ್ಳಿಯಲ್ಲ. ಈ ನಿಟ್ಟಿನಲ್ಲಿ ದೇಶಕ್ಕೆ ಒಂದು ಹೊಸ ಪಕ್ಷ ಅನಿವಾರ್ಯವಾಗಿದೆ. ಹಾಗಾಗಿ ಶ್ರಮ ಸಮಾಜ ಪಾರ್ಟಿ ಅಸ್ತಿತ್ವಕ್ಕೆ ಬಂದಿದೆ ಎಂದರು. ಈ ಪಕ್ಷ ಜಾತಿ ಬಿಟ್ಟು ದೇಶ ಕಟ್ಟು ಎನ್ನುವ ಘೋಷಣೆ ಹೊಂದಿದೆ.
ಪ್ರತಿ ಹಳ್ಳಿಗೆ ಆಟದ ಬಯಲು, ಸಾಮೂಹಿಕ ಸ್ಮಶಾನ, ಪ್ರತಿ ಗ್ರಾಮ ಪಂಚಾಯಿತಿಗೆ ಒಂದು ಹೊಸ ಗ್ರಾಮವನ್ನು ನಿರ್ಮಿಸಿ ಜನರ ಜೀವನ ವಿಕಾಸಕ್ಕೆ ಸರ್ಕಾರಗಳು ದೃಢ ನಿರ್ಧಾರ ತೆಗೆದುಕೊಳ್ಳಲು ಶ್ರಮ ಸಮಾಜ ಪಾರ್ಟಿ ಪ್ರಾಮಾಣಿಕ ಕೆಲಸ ಮಾಡಲಿದೆ ಎಂದು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ವೆಂಕಟರಮಣಪ್ಪ, ಉದಯಶಂಕರ್, ಮಂಜುನಾಥ್, ಗಂಗರಾಜು ಮತ್ತಿತರರು ಹಾಜರಿದ್ದರು. ಅಂಬರೀಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ನಮಸ್ಕಾರ. ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ ವತಿಯಿಂದ 36ನೆಯ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸವನ್ನು ಜನವರಿ 1ರಿಂದ ಜನವರಿ 31ರ ತನಕ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇದನ್ನು ಇನ್ನೊಂದು ವಾರ ಈ ಒಂದು ಕಾರ್ಯಕ್ರಮವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದು ಕೂಡ ಈಗಾಗಲೇ ತೀರ್ಮಾನ ಆಗಿದೆ. ನಾನು ಸಮಸ್ತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆಗೆ ಮನವಿ ಮಾಡೋದಿಷ್ಟೇ, ನಾವೆಲ್ಲರೂ ಭಾಳ ಜವಾಬ್ದಾರಿಯುತವಾಗಿ ನಾವು ರಸ್ತೆಗಳಲ್ಲಿ ಓಡಾಟವನ್ನು ಮಾಡಬೇಕಾಗ್ತದೆ. ನಮ್ಮಗಳ ಮೇಲೆ ನಮ್ಮ ತಂದೆ ತಾಯಿಗಳು ಭಾಳಷ್ಟು ಭರವಸೆ ಇಟ್ಕೊಂಡು ನಮಗೆ ವಾಹನವನ್ನು ತಗೊಳ್ತಾರೆ, ಅಥವಾ ನಾವೇ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಬ್ಬರ ಸುರಕ್ಷತೆ ಕೂಡ ನಮ್ಮ ಜವಾಬ್ದಾರಿಯಾಗಿರ್ತದೆ. ಅದರಿಂದ ಈ ಹಲವಾರು ಷರತ್ತುಗಳು ಅನ್ನೋದಕ್ಕಿಂತ ಕೆಲವು ನಿಯಮಗಳನ್ನು ಪಾಲನೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ನಾವು ಒಂದು ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಸಂದರ್ಭದಲ್ಲಿ ಅಂತರ, ಮುಂದಿನ ವಾಹನಕ್ಕೂ ನಮ್ಮ ವಾಹನಕ್ಕೂ ಎಷ್ಟು ಅಂತರ ಇರಬೇಕು ಅಂತಕ್ಕಂಥದ್ದು ನಾವು ನಮ್ಮ ವಾಹನ ಚಾಲನಾ ಒಂದು ಪರವಾನಗಿ ಪಡಿತಕ್ಕಂಥ ಸಂದರ್ಭದಲ್ಲಿ ನಮಗೆ ಅದರ ಮಾಹಿತಿ ಇರ್ತದೆ, ಇಷ್ಟು ಅಂತರದಲ್ಲಿ ಇರಬೇಕು ಅಂತಕ್ಕಂಥದ್ದು. ಆಮೇಲೆ ನಾವು ರಾತ್ರಿ ಹೊತ್ತು ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಡಿಮ್ ಆ್ಯಂಡ್ ಡಿಪ್ ಮಾಡ್ತಕ್ಕಂಥದ್ದು ಎಷ್ಟು ಮುಖ್ಯ. ನಮಗೆ ರಸ್ತೆ ಕಾಣಬೇಕು, ಏಕೆಂದರೆ ಎದುರುಗಡೆ ಬಂದಂಥ ವಾಹನ ಸಂದರ್ಭದಲ್ಲಿ ಕಣ್ಣಿಗೆ ಆ ಒಂದು ಬೆಳಕು ಬಿದ್ದಾಗ ನಮ್ಮ ಮುಂದೆ ಇರ್ತಕ್ಕಂಥ ರಸ್ತೆನೇ ನಮಗೆ ಕಾಣದೇ ಇರ್ತಕ್ಕಂಥ ಸಂದರ್ಭಗಳು ನಮ್ಮ ಮುಂದೆ ಇದ್ದಾವೆ. ಕಡ್ಡಾಯವಾಗಿ ಇವತ್ತು ಹೆಲ್ಮೆಟ್ ಧರಿಸ್ತಕ್ಕಂಥದ್ದು, ಸವಾರರು ಮತ್ತು ಹಿಂಬದಿ ಕೂತಿರ್ತಕ್ಕಂಥವ್ರು ಕೂಡ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ಪಾದಚಾರಿಗಳು ರಸ್ತೆ ದಾಟ್ತಕ್ಕಂಥ ಸಂದರ್ಭದಲ್ಲಿ ಪಾದಚಾರಿಗಳಿಗೆ ರಸ್ತೆ ದಾಟುವಂಥದ್ದಕ್ಕೆ ಮೊದಲು ಅವಕಾಶ ಕೊಡಬೇಕು. ನಮ್ಮ ಜಿಲ್ಲೆಯ ಜನತೆ ತಮ್ಮ ಒಂದು ಪ್ರಾಣವನ್ನು ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಪ್ರಾಣದ ಜೊತೆಗೆ ಮತ್ತೊಬ್ಬರ ಪ್ರಾಣ ಉಳಿತಕ್ಕಂಥದ್ದಕ್ಕೆ ನಾವೆಲ್ಲರೂ ಜವಾಬ್ದಾರಿಯುತವಾದಂಥ ನಾಗರಿಕರಾಗಿ ನಾವು ಅರ್ಥಕೋಬೇಕು ಅಂತಕ್ಕಂಥ ಮನವಿಯನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ರಿಗೂ ಮಾಡ್ತೇನೆ. ಧನ್ಯವಾದಗಳು. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ,
ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯ ಶೋರೂಮ್ನ ಮೇಲೆ ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ, ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ಇಂದು ಹುಂಡಿ ಎಣಿಕೆ ಮಾಡಲಾಯಿತು. ತಾಲೂಕಿನ ಪ್ರಸಿದ್ಧ ಕ್ಷೇತ್ರವಾದ ಶ್ರೀ ಘಾಟಿ ಸುಬ್ರಹ್ಮಣ್ಯ ದೇಗುಲದಲ್ಲಿ ಹುಂಡಿ ಕಾಣಿಕೆ ಎಣಿಕೆ ಮಾಡಲಾಗಿದ್ದು ರೂಪಾಯಿ 69 ಲಕ್ಷ ಹಣ ಸಂಗ್ರಹವಾಗಿದೆ. ಇದರೊಂದಿಗೆ 79,200 ರು ಮೌಲ್ಯದ 1 ಕೆಜಿ 500 ಗ್ರಾಂ ಬೆಳ್ಳಿ, 720 ರು ಮೌಲ್ಯದ 300 ಮಿಲಿಗ್ರಾಂ ತೂಕದ ಚಿನ್ನವನ್ನು ಹುಂಡಿಯಲ್ಲಿ ಭಕ್ತರು ಹಾಕಿದ್ದಾರೆ. ಹುಂಡಿಯನ್ನು ನಿಯಮಾನುಸಾರ ತೆಗೆದು ಎಣಿಸಲಾಗುತ್ತಿದ್ದು, ಎಣಿಕೆ ಕಾರ್ಯದಲ್ಲಿ ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಪಾವಗಡ ತಾಲೂಕಿನಲ್ಲಿ ಮೈಕ್ರೋ ಫೈನಾನ್ಸ್ಗಳಿಂದ ವಾರದ ಬಡ್ಡಿ ದಂಧೆಗೆ ಸಿಲುಕಿ ಒದ್ದಾಡುತ್ತಿರುವ ಬಡ ಮಹಿಳೆಯರು ಅಧಿಕ ಬಡ್ಡಿ ಕಟ್ಟಲಾಗದೆ ಗುಳೆ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಸಂಘದ ಅಧ್ಯಕ್ಷ ಪೂಜಾರಪ್ಪ ಆರೋಪಿಸಿದ್ದಾರೆ. ಬಡ ಮಹಿಳೆಯರು ಒಡವೆಗಳನ್ನು ಅಡ ಇಟ್ಟು ಕಂತು ತೀರಿಸುತ್ತಿರುವ ಸ್ಥಿತಿ ನಿರ್ಮಾಣವಾಗಿದ್ದು, ಮುಂದಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ನಡೆಯದಂತೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ತಹಸೀಲ್ದಾರ್ ವರದರಾಜು ಅವರಿಗೆ ಮನವಿ ಸಲ್ಲಿಸಿದ ರೈತ ಸಂಘದ ಮುಖಂಡರು ಬಡವರ ರಕ್ತ ಹೀರುತ್ತಿರುವ ಮೈಕ್ರೋ ಫೈನಾನ್ಸ್ ವಿರುದ್ಧ ಕ್ರಮ ವಹಿಸುವಂತೆ ಆಗ್ರಹಿಸಿದ್ದಾರೆ. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಅರಣ್ಯ ಇಲಾಖೆ ಅನುಮತಿ ಇಲ್ಲದೆ ಕಿಲೋಮೀಟರ್ ಗಟ್ಟಲೆ ಮರಗಳ ಮಾರಣ ಹೋಮ. ಗೃಹ ಸಚಿವರ ವಿಶೇಷ ಅಧಿಕಾರಿ ಆದೇಶವೆಂದು ಗುತ್ತಿಗೆದಾರನ ಹೇಳಿಕೆ. ರಾತ್ರೋರಾತ್ರಿ 100 ಮರಗಳನ್ನು ಕಡಿದ ಕಿರಾತಕರು. ಚಿಕ್ಕಬಳ್ಳಾಪುರ ತಾಲೂಕಿನ ರೆಡ್ಡಿ ಗೊಲ್ಲವಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಗ್ರಾಮ ಸಭೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಮಸ್ಯೆಗಳನ್ನು ತೆರೆದಿಟ್ಟ ಮಕ್ಕಳು ಗ್ರಾಮಗಳ ಸಮಸ್ಯೆಗಳ ಪರಿಹಾರದ ಭರವಸೆ ನೀಡಿದ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು.
ಮಣ್ಣು ಮಾಫಿಯಾಗೆ ಬಲಿಯಾಗುತ್ತಿರುವ ಬಾಗೇಪಲ್ಲಿಯ ರೆಡ್ಡಿ ಕೆರೆ. ಕಟ್ಟಡ ತ್ಯಾಜ್ಯ, ಮಾಂಸದ ತ್ಯಾಜ್ಯ ಕೆರೆಗೆ ತುಂಬುತ್ತಿದ್ದರೂ ಗಮನ ಹರಿಸದ ಅಧಿಕಾರಿಗಳು. ಪ್ರತಿನಿತ್ಯ ಲೋಡುಗಟ್ಟಲೆ ಮಣ್ಣು ಸಾಗಿಸುತ್ತಿದ್ದರೂ ತಿರುಗಿ ನೋಡದ ಅಧಿಕಾರಿಗಳು. ಭೂ ವಿವಾದಕ್ಕೆ ಬಲಿಯಾಯಿತು ಫಸಲು ಬಿಡುತ್ತಿದ್ದ ದ್ರಾಕ್ಷಿ ತೋಟ. ಪಕ್ಕದ ತೋಟದವರ ದ್ವೇಷಕ್ಕೆ ಸುಟ್ಟು ಭಸ್ಮವಾದ ದ್ರಾಕ್ಷಿ ಗಿಡಗಳು. ನ್ಯಾಯ ಒದಗಿಸುವಂತೆ ಪೊಲೀಸರಿಗೆ ದೂರು ನೀಡಿದ ನೊಂದ ರೈತ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.